ಓಕೆ, ಎಲ್ಲರಿಗೂ ಕೂಡ ವೆಲ್ಕಮ್ ಟು ದ ಬ್ಯೂಟಿಫುಲ್ ಆಪರ್ಚುನಿಟಿ. ಇವತ್ತಿನ ಪ್ಲಾನ್ ಪ್ರೆಸೆಂಟೇಷನ್ಗೆ ಯಾರೆಲ್ಲ ರೈಟ್ ಟೈಮಲ್ಲಿ ಕನೆಕ್ಟ್ ಆಗಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಬೇಗ ತಮ್ಮ ಟೀಮ್ಗೆ ಇನ್ವೈಟ್ ಮಾಡಿ. ಸೊ ಟೆಕ್ನಿಕಲ್ ಸೆಷನ್ಸ್ ನಾವು ಆಫನ್ಲಿ ತಗೊಳ್ಳೋದ್ರಿಂದ ಹಿಂದಿ ಸೆಷನ್ಸ್ ನಡೀತಾನೆ ಇರುತ್ತೆ. ಸೊ ಕನ್ನಡದಲ್ಲಿ ನಾವು 10 days ಒನ್ಸ್ ವೀಕ್ಲಿ ತಗೊಳ್ತಾ ಇರೋದ್ರಿಂದ ಸೊ ಎಲ್ಲರೂ ಕೂಡ ಅಟೆಂಡ್ ಆಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಕಾನ್ಸೆಪ್ಟ್ ಸಿಸ್ಟಮಲ್ಲಿ ನಾವೆಲ್ಲ ಏನೆಲ್ಲ ತೊಡಸ್ಕೊಂಡಿದ್ದೀವಿ, ಇನ್ವಾಲ್ವ್ ಆಗಿದ್ದೀವಿ, ಇದು ಯಾವುದೇ ಥರದ ಬೇರೆ ಥರ ಸಿಸ್ಟಮ್ ಥರ ಇದು ಕಂಪ್ಲೀಟ್ಲಿ ಸಿಸ್ಟಮ್ ಅಲ್ಲ. ಓಕೆ, ಸೊ ಈ ಸಿಸ್ಟಮ್ ಬಗ್ಗೆ ನಾವು ಎಷ್ಟು ಜಾಸ್ತಿ ತಿಳ್ಕೊಳ್ತಾ ಹೋಗ್ತೀವಿ, ಲರ್ನಿಂಗ್ ಅನ್ನೋದು ಈ ಸಬ್ಜೆಕ್ಟ್ ಬಗ್ಗೆ ಎಷ್ಟು ಇನ್ವಾಲ್ವ್ ಆಗ್ತೀವಿ, ಸೊ ಅದರಿಂದ ಡಿಪೆಂಡ್ ಆಗಿರ್ತಕ್ಕಂಥದ್ದು ಸಿಸ್ಟಮಲ್ಲಿ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಇದ್ಯಾವುದೇ ಥರದ ಸಿಂಪಲ್ ಆಗಿ ನಿಮ್ಗೆ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ, ಡಬಲ್ ಆಗುತ್ತೆ, ROE ಬರುತ್ತೆ, ಡೈಲಿ 1%, ಸೊ ಆ ಥರ ಬೇಸ್ಡ್ ಕಾನ್ಸೆಪ್ಟ್ ಇದಲ್ಲ. ಓಕೆ, ಸೊ ಒಂದು ಟೆಕ್ನಾಲಜಿ ಅಡಾಪ್ಟಿವ್ ಸಿಸ್ಟಮ್ ಅಲ್ಲಿ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಮೆಕ್ಯಾನಿಸಮ್ ಬೇಸ್ಡ್ ಸಿಸ್ಟಮ್ ಯಾವ ತರ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಡೆಪ್ತ್ ಆಗಿ ನಮಗೆ ಅತಿ ನಾಲೆಡ್ಜ್ ಇಲ್ಲ ಅಂತಂದ್ರೂ ಕೂಡ ಸೊ ಒಂದು ಬ್ರೀಫ್ ಆಗಿ ಒಂದು ಲಾಜಿಕಲಿ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಸೊ ಐಡಿಯಾನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತೀನಿ, ನಮಗೆ ಯಾವುದ್ರ ಬಗ್ಗೆ ಆಸಕ್ತಿ ಇಲ್ಲ ಅಥವಾ ನಮಗೆ ಯಾವುದೇ ಥರದ ಬಿಸ್ನೆಸ್ ಮಾಡ್ತೀವಿ ಅಂತಂದಾಗ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇನ್ವಾಲ್ವ್ ಆಗ್ತೀವಿ ಅಂದರೆ ಅದರಿಂದ ನಾವು ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ವೆರಿ ರಾಂಗ್ ಥಿಂಗ್. ಓಕೆ, ಸೊ ನಾನು ಏನೇನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ, ಸೊ ಅದು ನನ್ನ ವೇ ಆಫ್ ಎಜುಕೇಷನ್ ಇಂದ ನಾನು ಎಜುಕೇಟ್ ಮಾಡಿಕೊಂಡು ಅನಲೈಸಿಸ್ ಮಾಡಿಕೊಂಡು ನಿಮಗೆ ಸೊ ತಿಳಿಸ್ತಾ ಇರೋದು. ಸೊ ದಿಸ್ ಇಸ್ ಓನ್ಲಿ ಅ ಫಾರ್ಮೆಟ್ ಫಾರ್ಮೆಟ್ ಅಲ್ಲಿ ಇದನ್ನ ನಿಮಗೆ ಕನ್ವೇಯಿಂಗ್ ಇರುತ್ತೆ. ಸೊ ನಿಮ್ಮ ಡಿಸಿಷನ್, ನಿಮ್ಮ ರಿಸ್ಕ್ ಫ್ಯಾಕ್ಟರ್ಗೆ ಸೊ ನೀವೇ ಜವಾಬ್ದಾರಿಯಾಗಿರ್ತೀರಾ. ಸೊ ಅದಕ್ಕೋಸ್ಕರ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನಾವು ಯಾರ್ದೋ ಮೇಲೆ ಡಿಪೆಂಡ್ ಆಗಿ ಅಥವಾ ಯಾರೋ ನೋಡಿದ್ರು, ಹೇಳಿದ್ರು, ಕೇಳಿದ್ರು, ಸೊ ಆ ಥರ ಬೇಸ್ಡ್ ಆಗಿ ಯಾರು ಕೂಡ ಬಿಸ್ನೆಸ್ ಮಾಡೋದು ಅದು ಅಲ್ಲ. ಯಾಕಂದ್ರೆ ಟೆಕ್ನಾಲಜಿ ಅಡಾಪ್ಟಿವ್ ಆಗ್ತಾ ಹೋಗ್ತಾ ಇರುತ್ತೆ ಅಂತಂದಾಗ ಅದ್ರ ಬಗ್ಗೆ ತಿಳ್ಕೊಂಡು ಇನ್ವಾಲ್ವ್ ಆಗ್ತಕ್ಕಂಥದ್ದು ಸೂಕ್ತ. ಸೊ ಇವತ್ತಿನ ಪ್ರೆಸೆಂಟೇಷನ್ ನಾನು ವೆರಿ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಸಾಕಷ್ಟು ಜನಕ್ಕೆ ಪ್ರೈಸ್ ಬಗ್ಗೆ ಕನ್ಫ್ಯೂಷನ್ಸ್ ಇದೆ, ಸಾಕಷ್ಟು ಜನಕ್ಕೆ ಡೌಟ್ ಇದೆ, ಸರ್ ಪ್ರೈಸ್ ಏನಿದು ಇದೆ ಅಲ್ವಾ, ಡೌನ್ ಆಗ್ತಾನೆ ಇರುತ್ತಲ್ವಾ, ಸೊ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಸೊ ಅದ್ರ ಬಗ್ಗೆ ನಾನು ಮೇಜರ್ ಸೆಷನ್ ಇವತ್ತು ನಾನು ತಗೊಳ್ತಾ ಇದ್ದೀನಿ. ಓಕೆ, ಸೊ ಪ್ಲಾನ್ ಕೂಡ ಬ್ರೀಫ್ ಆಗಿ ಓಕೆ ಒಂದು 5 to 10 minutes ಅಲ್ಲಿ ಪ್ರೆಸೆಂಟೇಷನ್ಸ್ನ ಕೂಡ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಓಕೆ, ಸಿಸ್ಟಮ್ ನೇಮ್ ಬಂದು ಒರಿಜಿನ್ ಅಂತ, ಒನ್ ಆಫ್ ದ ಫಾಸ್ಟೆಸ್ಟ್ ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ಲಿ ಇದು ಕ್ರಿಪ್ಟೋ ಪ್ಲಾಟ್ಫಾರ್ಮ್. ಓಕೆ, ಟೆಕ್ನಿಕಲಿ ಅಪ್ಡೇಟೆಡ್, ಒಂದು ಆಲ್ರೆಡಿ ಕನ್ಸಿಸ್ಟೆನ್ಸಿ, ಒಂದು ಅಡಾಪ್ಟಿವ್, ಆಲ್ರೆಡಿ ಸಸ್ಟೈನಬಿಲಿಟಿ ಮೇಂಟೈನ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಓಕೆ, ಸೊ ಒರಿಜಿನ್ ಸಿಸ್ಟಮಿನ ಟೋಕನ್ ಬಂದು LGNS ಅಂತ ಹೇಳ್ತೀವಿ. LGNS ಲಾಂಚ್ ಆಗಿ 7th March 2024 ಅಲ್ಲಿ ಈ ಟೋಕನ್ ಲಾಂಚ್ ಆಗಿದ್ದು ಡಾವ್ ಕಮ್ಯುನಿಟಿಯಿಂದ ಈ ಟೋಕನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಏನಪ್ಪ ಇದು ಡಾವ್ ಕಮ್ಯುನಿಟಿ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿಯ ವೆಬ್ಸೈಟ್ ಬೇಸ್ಡ್ ಅಥವಾ ಇಲ್ಲಿ ಯಾವುದೇ ರೀತಿಯ ಓನರ್ ಪ್ರೋಟೋಕಾಲ್ ಬೇಸ್ಡ್ ಸಿಸ್ಟಮ್ ರನ್ ಆಗ್ತಕ್ಕಂಥದ್ದಲ್ಲ. ಸೊ ಇಟ್ಸ್ ಪ್ಯೂರ್ಲಿ ಅ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ, ಪಬ್ಲಿಕ್ ಡಿಪೆಂಡೆನ್ಸಿ ಮೇಲೆ ಸಿಸ್ಟಮ್ ರನ್ ಆಗ್ತಕ್ಕಂಥದ್ದು. ಅಂದ್ರೆ ಸಿಸ್ಟಮಿನ ಕಂಪ್ಲೀಟ್ ಜವಾಬ್ದಾರಿ ಯಾರಾಗಿರ್ತಾರೆ, ಪಬ್ಲಿಕ್ ಆಗಿರುತ್ತೆ. ಇನ್ನ ಒಂದು ಡಾವ್ ಕಮ್ಯುನಿಟಿ ಅಂದ್ರೆ ಡಿಸೆಂಟ್ರಲೈಸ್ಡ್ ಅನಾನಿಮಸ್ ಆರ್ಗನೈಸೇಷನ್, ಅಂದ್ರೆ ಡಿಸೆಂಟ್ರಲೈಸ್ಡ್ ಒಂದು ಕ್ರಿಯೇಟರ್ಸ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿ ಸೊ ಮಾರ್ಕೆಟಿಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಅದು ಆಟೋ ಮೋಡಲ್ಲಿ ಆಸ್ ಅ ಪಬ್ಲಿಕ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಮುಖಾಂತರ ಸಿಸ್ಟಮ್ ರನ್ ಆಗ್ತಾ ಹೋಗ್ತಕ್ಕಂಥದ್ದು. ಸೊ ಡಾವ್ ಕಮ್ಯುನಿಟಿ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಟೋಕನ್ ಸಿಂಬಲ್ ಬಂದು LGNS. ಓಕೆ, ಇದು ಪಾಲಿಗಾನ್ ಬ್ಲಾಕ್ ಚೈನ್ ಬಳಸ್ಕೊಂಡು ಈ ಟೋಕನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸೊ LGNS ನ ಪೇರ್ ಬಂದು ಡೈ ಅಂತ ಹೇಳ್ತೀವಿ. ಡೈ ಅನ್ನೋದು ಕೂಡ ಲೈಕ್ USDT. ಸೊ ಡೈಗೂ ಕೂಡ ಇಟ್ಸ್ ವ್ಯಾಲ್ಯೂ ಆಫ್ 1 USD. ಓಕೆ, ಸೊ Web3 ನೆಟ್ವರ್ಕ್ ಅಲ್ಲಿ ಸಿಸ್ಟಮ್ ಇದು ವರ್ಕ್ ಆಗ್ತಕ್ಕಂಥದ್ದು. ಇದು ಯಾವುದೇ ರೀತಿಯ ವೆಬ್ಸೈಟ್ ಬೇಸ್ಡ್ ID ಪಾಸ್ವರ್ಡ್ ಕಾನ್ಸೆಪ್ಟ್ ಸಿಸ್ಟಮ್ ಅಲ್ಲ. ಓಕೆ, ಸೊ ವೆಬ್ಸೈಟ್ ಅಂದ್ರೆ ಎವ್ರಿಥಿಂಗ್, ಯಾವುದೆಲ್ಲ ಏನೆಲ್ಲ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಡೇಟಾ ವಿಸಿಬಲ್ ಇರುತ್ತೆ ಪಬ್ಲಿಕ್ಗೆ, ಸೊ ಅದನ್ನ ನಾವು Web3 ನೆಟ್ವರ್ಕ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಈ ಸಿಸ್ಟಮ್ LGNS ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ನೆಟ್ವರ್ಕ್ ಬಂದು Web3 ಮಾಡ್ಯೂಲ್, ಅಂದ್ರೆ ನೆಕ್ಸ್ಟ್ ವರ್ಷನ್ ಆಫ್ ಅ ಬ್ಲಾಕ್ ಚೈನ್ ಅಲ್ಲಿ ಸಿಸ್ಟಮ್ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಸೊ ಅಂದ್ರೆ ಈ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಬೇಕು ಅಂದ್ರೆ ಇದಕ್ಕೆ ಸಪೋರ್ಟಿವ್ ವಾಲೆಟ್ಸ್ ಅಂತ ಹೇಳ್ತೀವಿ.
ವಾಲೆಟ್ಸ್ ಅಂತ ಬಂದರೆ, ಸೊ ಸೇಫ್ ವಾಲ್ ಆಗಿರ್ಬೋದು, ಟೋಕನ್ ಪಾಕೆಟ್ ಆಗಿರ್ಬೋದು, ಈ ಥರ ಸಾಕಷ್ಟು ಡಿಸೆಂಟ್ರಲೈಸ್ ವಾಲೆಟ್ಸ್ಗಳಿದೆ. ಸೊ ಆ ವಾಲೆಟ್ಸ್ನ ಬಳಸ್ಕೊಂಡು ನಾವು LGNS ಅಲ್ಲಿ ಪಾರ್ಟ್ ಆಗ್ಬೋದು. ಓಕೆ, ಸೊ ಯಾವುದೇ ಒಂದು ಟೋಕನ್ ಅಂತ ಬಂದಾಗ ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ನೆಗೆಟಿವ್ ಇದೆ. ಸಾಕಷ್ಟು ಟೋಕನ್ಗಳನ್ನ ನೋಡಿದೀವಿ ಸರ್, ಕಂಡಿದೀವಿ, ಅದ್ರ ಬಗ್ಗೆ ಟೋಕನ್ ನಮ್ಮ ಹತ್ರ ಗೊತ್ತಿದೆ, ಬಟ್ ಅದು ಯಾವುದು ಕೂಡ ಸೆಲ್ ಆಗ್ತಾ ಇಲ್ಲ. ಸಾಕಷ್ಟು ಮಾರ್ಕೆಟಲ್ಲಿ ನೆಗೆಟಿವಿಟಿನ ಟೋಕನ್ ಅಂತ ಬಂದಾಗ ಅನುಭವಿಸಿರ್ತೀವಿ, ನೋಡಿರ್ತೀವಿ. ಬಟ್ ಯಾವುದೇ ಒಂದು ಟೋಕನ್ ಅಂತ ಬಂದಾಗ ನಾವು ಏನೆಲ್ಲ ವಿಚಾರಗಳನ್ನ ನೋಡಬೇಕು ಅಂತಕ್ಕಂಥದ್ದು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಈ LGNS ಟೋಕನ್ ಕೂಡ ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲಲ್ಲಿ ಲೀಸ್ಟ್ ಆಗಿರ್ತಕ್ಕಂಥದ್ದು. ಇದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಟೋಕನ್ ಅಂತಾನೆ ಹೇಳ್ಬೋದು. ಓಕೆ, ಕ್ವಿಕ್ ಸ್ವಾಪ್ ಎಕ್ಸ್ಚೇಂಜ್ ಅಲ್ಲಿ ಈ ಟೋಕನ್ ಲೀಸ್ಟ್ ಆಗಿರ್ತಕ್ಕಂಥದ್ದು. ನೋಡಿ, ಯಾವುದೇ ಒಂದು ಟೋಕನ್ ಬಗ್ಗೆ ನಾವು ಅದರಲ್ಲಿ ಇನ್ವಾಲ್ವ್ ಆಗೋಕ್ಕಿಂತ ಮುಂಚೆ ನೋಡಬೇಕಾಗಿರೋದು ಏನು ಅಂತಂದ್ರೆ, ಸೊ ಅದರದ್ದು ಲಿಕ್ವಿಡಿಟಿ ಚೆಕ್ ಮಾಡಬೇಕಾಗುತ್ತೆ. ಓವರ್ ಆಲ್ ಅಂದ್ರೆ ಸ್ವಾಪಿಂಗ್ ಅಂದ್ರೆ ಅದರಲ್ಲಿ ಬ್ಯಾಕಪ್ ಫಂಡ್ ಎಷ್ಟಿದೆ ಅಂತಕ್ಕಂಥದ್ದು ಚೆಕ್ ಮಾಡಬೇಕಾಗುತ್ತೆ. ಪ್ರತಿದಿನ ಬೈಯಿಂಗ್ ಸೆಲ್ಲಿಂಗ್ ಎಷ್ಟು ವ್ಯಾಲ್ಯೂಮ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತಕ್ಕಂಥದ್ದು ಚೆಕ್ ಮಾಡಬೇಕಾಗುತ್ತೆ. ಡೇ ಬೈ ಡೇ ಹೋಲ್ಡರ್ಸು ಯಾವ ತರ ಹೋಲ್ಡರ್ಸು ಈ ಟೋಕನ್ಗೆ ನಿಜವಾಗ್ಲೂ ಈ ಟೋಕನ್ ಅನ್ನ ಖರೀದಿ ಮಾಡಲಿಕ್ಕೆ ಜನ ಬರ್ತಾ ಇದಾರ ಅಂತಕ್ಕಂಥದ್ದು ಚೆಕ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲವೂ ಕೂಡ 4-5 ಅಂಶಗಳನ್ನ ಸಾಕಷ್ಟು ಟೆಕ್ನಿಕಲಿ ಅಂತ ಹೋದ್ರೆ ತಿಳ್ಕೊಳ್ತಕ್ಕಂಥದ್ದು ಇರುತ್ತೆ. ಬಟ್ ಬೇಸಿಕಲಿ ಯಾರೋ ಬಂದು ಹೇಳ್ತಾರೆ ಮಾಡೋದಕ್ಕಿಂತ ಮುಂಚೆ ಒಂದು ಟೋಕನ್ ಬಗ್ಗೆ ನಾವು ಅದನ್ನ ತಗೋಬೇಕೋ ಬೇಡೋ ಅಂತ ಡಿಸೈಡ್ ಮಾಡೋಕ್ಕೂ ಮುಂಚೆ ಸೊ ಈ 4-5 ಅಂಶಗಳನ್ನ ನೋಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ನಾನು ಹೇಳಿದೆ ಅದನ್ನ ನೀವು ನೋಡಬೇಕು ಅಂದ್ರೆ ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ ಅಲ್ಲಿ ಕಂಪ್ಲೀಟ್ ಮಾಹಿತಿ ಅದರ ಟೋಕನ್ ಬಗ್ಗೆ ನೀವು ತಿಳ್ಕೊಬಹುದು. ಓಕೆ, ಏನಪ್ಪಾ ಇದು ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ ಅನ್ನೋದು ಹೇಳೋದಾದ್ರೆ, ಎರಡು ಅಪ್ಲಿಕೇಶನ್ ಬಂದು ಡಿಸೆಂಟ್ರಲೈಸ್ಡ್ ಬ್ಲಾಕ್ ಚೈನ್ ಟೋಕನ್ಸ್ ವೆರಿಫೈರ್. ಅಂದ್ರೆ ಈ ಅಪ್ಲಿಕೇಶನ್ಸ್ ಅಲ್ಲಿ ಯಾವುದೇ ಇಡೀ ವರ್ಲ್ಡ್ ಅಲ್ಲಿ ಯಾವುದೇ ರೀತಿಯ ಡಿಸೆಂಟ್ರಲೈಸ್ ಟೋಕನ್ಸ್ ಏನೆಲ್ಲ ಇದಾವೆ, ಸೊ ಅದರದ್ದು ಕಂಪ್ಲೀಟ್ ಹಿಸ್ಟ್ರಿ, ಅದರದ್ದು ಕಂಪ್ಲೀಟ್ ಮಾಹಿತಿ, ಅದು ಅದರಲ್ಲಿ ಏನಾದರೂ ನೆಗೆಟಿವ್ ಇದೆನಾ, ಪಾಸಿಟಿವ್ ಇದೆನಾ, ಡೈಲಿ ಎಷ್ಟು ವ್ಯವಹಾರ ನಡೀತಾ ಇದೆ, ಇವತ್ತು ಎಷ್ಟು ಸೆಲ್ ಆಗಿದೆ, ಪ್ರೈಸ್ ಎಷ್ಟಿದೆ, ಆ ಒಂದು ಟೋಕನ್ನ ಕಂಪ್ಲೀಟ್ ಪಿಕ್ಚರು ನಿಮಗೆ ಈ ಅಪ್ಲಿಕೇಶನ್ ಅಲ್ಲಿ ಸಿಗ್ತಕ್ಕಂಥದ್ದು. ಸೊ ಅದರಲ್ಲಿ ನೀವು ನೋಡ್ಬೋದು. ಸೊ ನಾವು ಆಲ್ರೆಡಿ ನೋಡ್ತಾ ಇದ್ದೀರಾ, ಡೆಕ್ಸ್ ಸ್ಕ್ರೀನರ್ ಅಪ್ಲಿಕೇಶನ್ಸ್ನ ಓಪನ್ ಮಾಡಿದ್ದೀನಿ. ಸೊ ಡೆಕ್ಸ್ ಸ್ಕ್ರೀನರ್ ಅಪ್ಲಿಕೇಶನ್ಸ್ ಅಲ್ಲಿ ಕೆಳಗೆ ನೋಡ್ತಾ ಇದ್ದೀರಾ, ನಾನು ಪಾಲಿಗಾನ್ ಬ್ಲಾಕ್ ಚೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ LGNS ಟೋಕನ್ ಪ್ರತಿದಿನನೂ ಕೂಡ ಟಾಪ್ ಟ್ರೆಂಡಿಂಗ್ ಒನ್ ಅಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಈ ಟೋಕನ್ ಪ್ರೈಸ್ $4 ಇಂದ ಶುರುವಾಗಿದ್ದು ಇವತ್ತು ಪ್ರೆಸೆಂಟ್ $9.46 ಅಲ್ಲಿ ಪ್ರೈಸ್ ರನ್ ಆಗ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ಸೊ ಈ ಟೋಕನ್ ಲಿಕ್ವಿಡಿಟಿ ಬಂದು $312 ಮಿಲಿಯನ್ ಇದೆ. ಓಕೆ, ಏನಪ್ಪ ಇದು ಲಿಕ್ವಿಡಿಟಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಇವತ್ತು $100 ಒಂದು ಟೋಕನ್ ಖರೀದಿ ಮಾಡ್ತೀರಾ ಅನ್ಕೊಳ್ಳಿ. ಆ $100 ಎಲ್ಲಿಗೆ ಹೋಗಿ ಸ್ಟೋರ್ ಆಗುತ್ತೆ ಅಂತಂದ್ರೆ ಒಂದು ಪಬ್ಲಿಕ್ ಪೂಲಿಗೆ ಹೋಗುತ್ತೆ, ಅಂದ್ರೆ ಲಿಕ್ವಿಡಿಟಿ ಪೂಲ್. ಸೊ ಆ ತರ ಪಬ್ಲಿಕ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಪೂಲಿಗೆ ನಾವೇನ್ ಹೇಳ್ತೀವಿ, $12 ಮಿಲಿಯನ್ ಲಿಕ್ವಿಡಿಟಿ ಹೊಂದಿರತಕ್ಕಂಥದ್ದು ಈ ಟೋಕನ್. ಅಂದ್ರೆ INR ಹೇಳೋದಾದ್ರೆ ಹತ್ತತ್ರ 3,000 ಕೋಟಿಗಿಂತ ಜಾಸ್ತಿ ಲಿಕ್ವಿಡಿಟಿ ಹೊಂದಿರತಕ್ಕಂಥ ಟೋಕನ್ LGNS ಆಗಿದೆ. ಓಕೆ, ಸೊ ಇವತ್ತಿನ ಬೈಯಿಂಗ್ ವ್ಯಾಲ್ಯೂಮ್, ಸೆಲ್ಲಿಂಗ್ ವ್ಯಾಲ್ಯೂಮ್ ನೋಡ್ತಾ ಇದ್ದೀರಾ. ಬೈಯಿಂಗ್ ವ್ಯಾಲ್ಯೂಮ್ ಬಂದು 10.9 ಮಿಲಿಯನ್ ಬೈಯಿಂಗ್ ಆಗಿರ್ತಕ್ಕಂಥದ್ದು, ಸೆಲ್ ಬಂದು $11.2 ಮಿಲಿಯನ್ ಸೆಲ್ಲಿಂಗ್ ಆಗಿರ್ತಕ್ಕಂಥದ್ದು. ಅಂದ್ರೆ ಆವರೇಜ್ ನೋಡೋದಾದ್ರೆ ಡೈಲಿ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ ಅಂತ ಇದ್ದಾಗ ಟೋಕನ್ ಪ್ರೈಸ್ ಅಪ್ ಆಗೋದು, ಡೌನ್ ಆಗೋದು, ಅದರೆಲ್ಲರದ್ದು ಡಿಪೆಂಡೆನ್ಸಿ ಕಮ್ಯುನಿಟಿ ಮೇಲೆ ಇರುತ್ತೆ. ಓಕೆ, ಪಬ್ಲಿಕ್ ಮೇಲೆ ಇರುತ್ತೆ. ಸೊ ಪಬ್ಲಿಕ್ನ ಯಾರು ಕೂಡ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆವ್ರೇಜ್ ನೋಡೋದಾದ್ರೆ ಇದರದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಸ್ಟ್ರಾಟಜಿ 50-50 ಈಕ್ವಲಿ ಡೈಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಸೆಲ್ಲಿಂಗ್ ಪ್ರೆಷರ್ ಇದ್ದಾಗ ಸೆಲ್ಲಿಂಗ್ ಕಡೆನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇವತ್ತಿನ ನೋಡೋದಾದ್ರೆ $10.9 ಮಿಲಿಯನ್ ಹತ್ತತ್ರ, ಸೊ INR ಅಲ್ಲಿ ಹೇಳೋದಾದ್ರೆ ಮೋರ್ ದ್ಯಾನ್ 100 CR ಬೈಯಿಂಗ್ ಆಗಿದೆ, 110 ಕೋಟಿ ಸೆಲ್ಲಿಂಗ್ ಆಗಿದೆ. ಸೊ ಇವತ್ತಿನ ಬೈಯರ್ಸ್ 50,055 ಟೋಟಲ್ ಬೈಯರ್ಸ್ ಟೋಕನ್ ಖರೀದಿ ಮಾಡಿದ್ದಾರೆ. ಓಕೆ, ಸೆಲ್ಲರ್ಸ್ ಬಂದು 46,000 ಜನ ಸೆಲ್ಲರ್ಸು. ಓಕೆ, ಇವತ್ತಿನ ಟೋಟಲ್ ವ್ಯಾಲ್ಯೂಮ್ ಬಂದು ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡ್ ಅಲ್ಲಿ $22 ಮಿಲಿಯನ್ ಟೋಟಲ್ 24 ಗಂಟೆಯಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗಿರ್ತಕ್ಕಂಥದ್ದು. ಸೊ ಎವ್ರಿ ಸೆಕೆಂಡ್ ಯಾವ ತರ ಇಡೀ ವರ್ಲ್ಡ್ ಅಲ್ಲೇ ಈ ಟೋಕನ್ಸ್ ನ ಖರೀದಿ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಪ್ರತಿ ಸೆಕೆಂಡು ಯಾರೇ ಎಲ್ಲೇ ಸೆಲ್ ಮಾಡಲಿ ಬೈ ಮಾಡಲಿ ಪ್ರತಿಯೊಂದನ್ನು ಕೂಡ ನೀವು ಡೆಕ್ಸ್ ಸ್ಕ್ರೀನಲ್ಲಿ ನೀವು ಚೆಕ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ ಪ್ರತಿ ಸೆಕೆಂಡು ಆಲ್ ಓವರ್ ದ ವರ್ಲ್ಡ್, ಜಗತ್ತಿನಾದ್ಯಂತ ಯಾವ ಥರ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದನ್ನ ನೀವು ನೋಡ್ಬೋದು. ಈವನ್ ಇನ್ನ ಮಿಡ್ ನೈಟ್ ಇದೇ ಥರ ಸ್ಪೀಡಲ್ಲಿ ಆಗ್ತಾ ಇರುತ್ತೆ. ನೋಡ್ತಾ ಇದ್ರೆ ಯಾವುದೋ ಒಂದು $5,000 ಫಾರ್ ಎಕ್ಸಾಂಪಲ್
$5,000 ಹೆಚ್ಚು ಖರೀದಿ ಯಾರೆಲ್ಲ ಮಾಡಿದ್ದಾರೆ ಅಂತಲೂ ಕೂಡ ಚೆಕ್ ಮಾಡ್ಬೋದು. ನೋಡ್ತಾ ಇದ್ದೀರಾ 19 ಸೆಕೆಂಡ್ ಕೆಳಗೆ $5,000 ಯಾರೋ ಖರೀದಿ ಮಾಡಿದ್ದಾರೆ. 33 ನಿಮಿಷದ ಕೆಳಗೆ 7,000. ಸೊ 14,000. ಫೋರ್ತ್ ನೋಡ್ತಾ ಇದ್ದೀರಾ $4,69,000, 8,000. ಸೊ ಈ ತರ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಆಲ್ರೆಡಿ ಒಂದು ಕಮ್ಯುನಿಟಿ ಸಿಸ್ಟಮ್ನ ಬಿಲ್ಡ್ ಮಾಡಿ ಒಂದು ಸಸ್ಟೈನಬಿಲಿಟಿ, ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರ್ತಕ್ಕಂಥ ಟೋಕನ್ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೋ ಒಂದು ಟೋಕನ್ ಯಾವುದೇ ಅದಕ್ಕೆ ಡಿಮ್ಯಾಂಡ್ ಇಲ್ಲ, ಬೈಯರ್ಸ್ ಇಲ್ಲ, ಸೆಲ್ಲರ್ಸ್ ಇಲ್ಲ, ಅದಕ್ಕೆ ಯಾವುದೇ ಆದಂಥ ವ್ಯಾಲಿಡಿಟಿ ಇಲ್ಲದೆ ಇರತಕ್ಕಂಥ ಟೋಕನ್ ಬಗ್ಗೆ ನಾವು ಯಾರು ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಸೊ ಈ ಟೋಕನ್, ಸೊ ಇದ್ರದ್ದು ಮಾಹಿತಿ ಇದನ್ನೆಲ್ಲ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಸೊ ನಾನು ಜಾಸ್ತಿ ನಿಮಗೆ ಟೋಕನ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋನಿದ್ದೀನಿ. ಓಕೆ, ಈ ಟೋಕನ್ನ ವ್ಯಾಲೆಟ್ನ ಸಪೋರ್ಟ್ ಮಾಡ್ತಕ್ಕಂಥದ್ದು ಬಂದು ಟೋಕನ್ ಪಾಕೆಟ್, ಬಿಟ್ಗೆಟ್ ವಾಲೆಟ್, ಸೇಫ್ ಪಾಲ್, ಮೆಟಾಮಾಸ್ಕ್ ಈ ಥರ ವಾಲೆಟ್ಗಳನ್ನ ಬಳಸ್ಕೊಂಡು ನೀವು LGNS ಟೋಕನ್ನ ಖರೀದಿ ಮಾಡ್ಬೋದು, ಸೆಲ್ ಕೂಡ ಮಾಡ್ಬೋದು. ಓಕೆ, ಸೊ ಈ LGNS ಟೋಕನ್ ಕೂಡ ಸರ್ಟಿಫೈಡ್ ಬೈ ಅಂದರೆ ಆಡಿಟಿಂಗ್ ಸರ್ಟಿಕ್ ಮತ್ತು ಆರ್ಮೋರ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಬ್ಲಾಕ್ ಚೈನ್ ಸಿಸ್ಟಮ್ಸ್ ಇಂದ ಆಡಿಟಿಂಗ್ ಆಗಿರ್ತಕ್ಕಂಥದ್ದು. ಸೊ ಆಡಿಟಿಂಗ್ ರಿಪೋರ್ಟ್ ಕೂಡ ನಿಮಗೆ ಸರ್ಟಿಕಲ್ಲಿ ಸಿಗುತ್ತೆ. ಅದನ್ನು ಕೂಡ ಸಾಕಷ್ಟು ಮೀಟಿಂಗಲ್ಲಿ ಹೇಳಿದ್ದೀನಿ, ಅಲ್ಲೂ ಕೂಡ ನೀವು ಟೋಕನ್ದು ವೆರಿಫೈ ಮಾಡ್ಕೋಬಹುದು. ಅಲ್ಲಿ ಏನಾದರೂ ರಗ್ ಪುಲ್ ಇದೆನಾ, ಟೋಕನ್ ಯಾರ್ದಾದ್ರೂ ಕಂಟ್ರೋಲ್ ಇದೆನಾ, ಕಂಪ್ಲೀಟ್ ಟೋಕನ್ ಯಾರಾದರೂ ಮ್ಯಾನುಪುಲೇಟ್ ಮಾಡ್ಬೋದಾ, ಸೊ ಈ ಥರ ಸಾಕಷ್ಟು ಏನೆಲ್ಲ ನಿಮಗೆ ಡೌಟ್ಸ್ ಇರುತ್ತೆ. ಸೊ ಎಲ್ಲದನ್ನು ಕೂಡ ನಿಮಗೆ ಸರ್ಟಿಕ್ಕು ಆರ್ಮೋರಲ್ಲಿ ಸಿಗ್ತಕ್ಕಂಥದ್ದು ನಾವು ನೋಡ್ಬೋದು. ಸೊ ಒರಿಜಿನ್ ಇರ್ತಕ್ಕಂಥದ್ದು ಇದು ಯಾವುದೇ ರೀತಿಯ ವೆಬ್ಸೈಟ್ ಬೇಸ್ಡ್ ಕಾನ್ಸೆಪ್ಟ್ ಅಲ್ಲ, ದುಡ್ಡಿಗೆ ದುಡ್ಡು ಕೊಡ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲ. ಓಕೆ, ಯಾವುದೇ ರೀತಿಯ ಮನಿ ಡಬಲ್ ಮಾಡ್ಕೊಡ್ತೀವಿ 3x 4x ರೀಟಾಪ್ ಅಪ್ ಅದು ಯಾವ ಥರನೂ ಇದು ಕಾನ್ಸೆಪ್ಟ್ ಅಲ್ಲ. ಸೊ ಒರಿಜಿನ್ ಅಲ್ಲಿ ಯಾವುದು ಅಂದರೆ ಇದು ಒಂಥರ ಸ್ಟೇಕಿಂಗ್ ಪ್ಲಾಟ್ಫಾರ್ಮ್. ಓಕೆ, LGNS ಟೋಕನ್ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಒಂದು ಅಡ್ವರ್ಟೈಸ್ ಆಗಲಿ, ಒಂದು ಕಮ್ಯುನಿಟಿ ಬಿಲ್ಡ್ ಆಗಲಿ ಅನ್ನೋ ಉದ್ದೇಶಕ್ಕೆ. ಸೊ ಈ ಟೋಕನ್ನ ಯಾರು ಖರೀದಿ ಮಾಡ್ತಾರೆ, ಆ ಟೋಕನ್ನ ಖರೀದಿ ಮಾಡಿ ನಾವು ಇಲ್ಲಿ ಸ್ಟೇಕ್ ಮಾಡೋದ್ರಿಂದ ನಮಗೆ ರಿಟರ್ನ್ ರಿವಾರ್ಡ್ ಆಗಿ ಟೋಕನ್ ಮುಖಾಂತರನೇ ಇಲ್ಲಿ ಪ್ರಾಫಿಟ್ ಕೊಡ್ತಕ್ಕಂಥದ್ದು ಸಿಸ್ಟಮ್. ಓಕೆ, ಇಲ್ಲಿ ಯಾವುದೇ ರೀತಿಯಾದ ಆರ್ ಒ ಇ ಅಥವಾ ಆ ಥರ ಇದು ಕಾನ್ಸೆಪ್ಟ್ ಅಲ್ಲ. ಓಕೆ, LGNSನ ನಾವು ಸ್ಟೇಕ್ ಮಾಡಬೇಕು, ನಮಗೆ ರಿಟರ್ನು LGNS ರೂಪದಲ್ಲೇ ನಮಗೆ ರಿವಾರ್ಡು ಸಿಗ್ತಕ್ಕಂಥದ್ದು. ಓಕೆ, ಇದು ಯಾವುದೇ ಥರದ ಮನಿ ಗೇನ್ ಪ್ಲಾನ್ ಅಲ್ಲಿ ಅದು ಇಲ್ಲಿ ಇದಾಗಿರಲ್ಲ. ಓಕೆ, ಸೊ ಇದು ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಏನೆಲ್ಲ ನಾವು ಕ್ರಿಪ್ಟೋಗಳನ್ನ ಬೈ ಮಾಡ್ತಾ ಇದ್ದೀವಿ, ತಗೊಂಡು ಹೋಲ್ಡ್ ಮಾಡಿರ್ತೀವಿ. ಸೊ ಅದೇ ಥರ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಈ ಟೋಕನ್ನು ಕೂಡ ಖರೀದಿ ಮಾಡಿ ನಾವು ಸ್ಟೇಕ್ ಮಾಡೋದ್ರಿಂದ ನಮ್ಮ ಪೋರ್ಟ್ಫೋಲಿಯೋನ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಸಿಸ್ಟಮ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು. ಸೊ ಈ ಟೋಕನ್ 137 ಕಾಂಟ್ರಾಕ್ಟ್ ಇಂದ ಡಿಸೈನ್ ಆಗಿರ್ತಕ್ಕಂಥದ್ದು. ಇಲ್ಲಿ ತನಕ ಮೋರ್ ದ್ಯಾನ್ 30 to 34 ಕಾಂಟ್ರಾಕ್ಟು ಆಕ್ಷನ್ ಆಗಿದೆ, ಲಾಂಚ್ ಆಗಿದೆ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಕಾಂಟ್ರಾಕ್ಟ್ ಓಪನ್ ಆಗೋದಿದೆ, ಲಾಂಚ್ ಆಗೋದಿದೆ. ಬರ್ತಕ್ಕಂಥ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಅಪ್ಡೇಟ್ಸ್ನ ತಿಳ್ಕೊಬೋದು. ಓಕೆ, ಸೊ ಈ ಟೋಕನ್ ಯಾವುದೇ ಥರದ ಪ್ರೀ ಮೈನ್ ಟೋಕನ್ ಅಲ್ಲ, ಅಂದರೆ ಮುಂಚೆನೇ ಟೋಕನ್ನು ಸಪ್ಲೈ ಡಿಮ್ಯಾಂಡ್ ಕಂಪ್ಲೀಟ್ಲಿ ಸಪ್ಲೈನ ಓವರ್ ಆಲ್ ಮಾರ್ಕೆಟಿಂಗಿಗೆ ಬಿಟ್ಟು ಅಲ್ಲ, ಆಸ್ ಪರ್ ಮಾರ್ಕೆಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮುಖಾಂತರ ಟೋಕನ್ ಮಿಂಟಿಂಗ್ ಆಗ್ತಾ ಹೋಗುತ್ತೆ. ಸೊ ಮಿಂಟಿಂಗ್ ಆ್ಯಂಡ್ ಬರ್ನಿಂಗ್ ಕಾನ್ಸೆಪ್ಟ್ ಮುಖಾಂತರ ಸಿಸ್ಟಮ್ ಈ ಟೋಕನ್ ಮಾರ್ಕೆಟಲ್ಲಿ ಸೊ ಕ್ರಿಯೇಟ್ ಆಗ್ತಾ ಹೋಗ್ತಕ್ಕಂಥದ್ದನ್ನ ನೋಡ್ಬೋದು. ಈ ಟೋಕನ್ನ ಯಾವುದೇ ಕಾರಣಕ್ಕೂ ನೀವು ಮುಂದಿನ ದಿನಗಳಲ್ಲಿ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜಲ್ಲಿ ನೋಡಲಿಕ್ಕೆ ಚಾನ್ಸೇ ಇಲ್ಲ. ಇದೇನೇ ಇದ್ರೂ ಕೂಡ ಕಂಪ್ಲೀಟ್ಲಿ ಪ್ಯೂರ್ಲಿ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜಲ್ಲಿ ಮಾತ್ರ ಈ ಟೋಕನ್ನ ನೀವು ಖರೀದಿ ಮಾಡ್ಬೋದು, ಸೆಲ್ ಮಾಡ್ಬೋದು, ಬೈ ಮಾಡ್ಬೋದು. ಓಕೆ, ಸೊ ಈ ಟೋಕನ್ನ ಸಪೋರ್ಟ್ ಮಾಡ್ತಕ್ಕಂಥ ವಾಲೆಟ್ಸ್ ಬಂದು ಟೋಕನ್ ಪಾಕೆಟು, ಸೇಫ್ ಪಾಲು, ಬಿಟ್ಗೆಟ್ ವಾಲೆಟು ಈ ಥರ ಸಾಕಷ್ಟು ವಾಲೆಟ್ಸ್ಗಳಿದೆ. ಆ ವಾಲೆಟ್ಸ್ಗಳನ್ನ ಬಳಸ್ಕೊಂಡು ನೀವು LGNS ಅಲ್ಲಿ ಪಾರ್ಟ್ ಆಗ್ಬೋದು. ಓಕೆ, ಸೊ ಯಾಕೆ ನೀವು ಒರಿಜಿನೇ ಮಾಡಬೇಕು? ಸಾಕಷ್ಟು ಪ್ಲಾನ್ಸ್ಗಳು ಮಾರ್ಕೆಟಲ್ಲಿ ನಡೀತಾ ಇದೆ, ಕ್ರಿಪ್ಟೋದಲ್ಲಿ ಬರ್ತಾ ಇರುತ್ತೆ. ಯಾಕೆ ಒರಿಜಿನೇ ಮಾಡಬೇಕು ಅನ್ನೋದಕ್ಕೆ ರೀಸನ್ ಹೇಳೋದಾದರೆ, ಇಲ್ಲಿ ಯಾವುದೇ ಥರದ ಜಾಯ್ನಿಂಗ್ ಪ್ಯಾಕೇಜ್ ಇಲ್ಲ. ನೀವು ಬೇಕು ಅಂದರೆ $1 $0.50 ಇಂದನೂ ಕೂಡ ಸಿಸ್ಟಮಲ್ಲಿ ಸ್ಟೇಕ್ ಮಾಡ್ಬೋದು, ಕನೆಕ್ಟ್ ಆಗ್ಬೋದು. ಇಲ್ಲಿ ನಿಮ್ಮ ಫಂಡಿಗೆ ಯಾವುದೇ ಥರದ ಲಾಕಿಂಗ್ ಇಲ್ಲ. ಇವತ್ತು ನೀವು ಸ್ಟೇಕ್ ಮಾಡಿ ನಾಳೆ ಮಧ್ಯರಾತ್ರಿ ಬೇಡ ಅಂದರೂ ಕೂಡ ನೀವು ನಿಮ್ಮ ಸಿಸ್ಟಮಿಂದ ನೀವು ಯಾವಾಗ ಬೇಕಾದರೂ ಕೂಡ ಎಕ್ಸಿಟ್ ಆಗ್ಬೋದು. ಬಟ್ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ನಾವು ಏನು ಸ್ಟೇಕ್ ಮಾಡಿರ್ತೀವಿ, ಸ್ಟೇಕ್ ಮಾಡಿದಾಗ ಪ್ರೈಸು ಜಾಸ್ತಿ, ಆ ಪ್ರೈಸ್ ವೇರಿಯೇಷನ್ ಅಂತೂ ಯಾವಾಗಲೂ ಇರೋದೆ. ಓಕೆ, ಜಾಸ್ತಿನೂ ಆಗ್ತಾ ಇರುತ್ತೆ, ಕಮ್ಮಿನೂ ಆಗ್ತಾ ಇರುತ್ತೆ. ಬಟ್ ನಿಮ್ಮ ಫಂಡು, ನಿಮ್ಮ ಟೋಕನ್ಸ್ನ ಯಾವಾಗ ಬೇಕಾದರೂ ನಿಮಗೆ ಬೇಡ ಅನ್ನಿಸ್ದಾಗ ನೀವು ಎಕ್ಸಿಟ್ ಆಗ್ಬೋದು. ಯಾವುದೇ ಥರದ ಕಂಡೀಷನ್ಸ್ ಇಲ್ಲಿ ಇಲ್ಲ. ಓಕೆ,
ಇಂಟ್ರಾಡೇ ಸ್ಟೇಕಿಂಗ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಸ್ಟೇಕಿಂಗ್ ಬೆನಿಫಿಟ್ ಸಿಗಬೇಕು ಅಂದರೆ ಇಂತಿಷ್ಟು ದಿನನೇ ಇಡಬೇಕು, ಸ್ಟೇಕ್ ಮಾಡಬೇಕು ಅನ್ನೋ ಕಂಡೀಷನ್ಸ್ ಇಲ್ಲ. ನೀವು 5 ದಿನ, 2 ದಿನ, 1 ದಿನ ಸಾಕು ಅಂದರೂ ಕೂಡ 1 ದಿನದ ಸ್ಟೇಕಿಂಗ್ ಬೆನಿಫಿಟ್ ತೊಗೊಂಡು ಕೂಡ ಎಕ್ಸಿಟ್ ಆಗ್ಬೋದು. ಇಲ್ಲಿ ಯಾವುದೇ ಥರದ ಕ್ಯಾಪಿಂಗ್ ಇಲ್ಲ 2x 3x ಅಂತ. ಎಲ್ಲಿ ತನಕ ನಮ್ಮ ಫಂಡನ್ನು, ನಮ್ಮ ಟೋಕನ್ನ ಸ್ಟೇಕ್ ಮಾಡೋ ತನಕ ನಮಗೆ ಸ್ಟೇಕಿಂಗ್ ಬೆನಿಫಿಟ್ ಸಿಗ್ತಕ್ಕಂಥದ್ದು. ಯೂನಿಫಾರ್ಮ್ ರಿಟರ್ನ್ ಇದೆ. ಅಂದರೆ $1 ಸ್ಟೇಕ್ ಮಾಡಿದವ್ರಿಗೂ ಸೇಮ್ ರಿಟರ್ನು, $10,000 ಸ್ಟೇಕ್ ಮಾಡಿದವ್ರಿಗೂ ಸೇಮ್ ರಿಟರ್ನು. ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಅಂತ ಯಾವುದೇ ಥರದ ಸ್ಟೇಕಿಂಗ್ ಲಿಮಿಟ್ ಇಲ್ಲ. ಮಿನಿಮಮ್ ವಿಡ್ರಾವಲ್ಲು ಆ ಥರ ಯಾವುದೇ ಥರದ ಕಂಡೀಷನ್ಸ್ ಇಲ್ಲ. $1 ಇದ್ರೂ ಕೂಡ ನಾವು ಇಲ್ಲಿ ವಿಡ್ರಾವಲ್ನ ತಗೋಬೋದು. ಯಾವುದೇ ಥರದ ರಿನ್ಯೂವಲ್ ಬೇಸ್ಡ್ ಸಿಸ್ಟಮ್ ಅಲ್ಲ. ವಿಡ್ರಾವಲ್ ಮೆಕ್ಯಾನಿಸಮ್ ಬಂದು ವೆರಿ ಈಸಿಯಾಗಿ ಇನ್ಸ್ಟ್ಯಾಂಟೇನಿಯಸ್ಲಿ ವಿಡ್ರಾವಲ್ ಮೆಕ್ಯಾನಿಸಮ್ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಸೊ ನಾವಿಲ್ಲಿ ಏನು ಸ್ಟೇಕ್ ಮಾಡ್ತೀವಿ ಅದು $10 ಮಾಡ್ಬೋದು, 100 ಮಾಡ್ಬೋದು, 500 ಮಾಡ್ಬೋದು, ಏನೇ ನಾವು ಸ್ಟೇಕ್ ಮಾಡಿದ್ರು ಕೂಡ ಟೋಕನ್ಸು. ಸೊ ಅಲ್ಲಿ ಅಮೌಂಟು ಯಾವುದೇ ರೀತಿಯ ಮಾರ್ಕೆಟಿಂಗ್ ಪ್ಲಾನಿಗೆ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಓಕೆ, ಅಮೌಂಟು ಯಾವುದೇ ರೀತಿಯ ಮಾರ್ಕೆಟಿಂಗ್ ಪ್ಲಾನಿಗೆ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಓಕೆ, ನಿಮ್ಮ ಫಂಡು, ನಿಮ್ಮ ಆಕ್ಸೆಸ್ಸು ನಿಮ್ಮ ಕಂಟ್ರೋಲೇ ಇರುತ್ತೆ. ಎನಿ ಟೈಮ್ ನೀವು ಸಿಸ್ಟಮಿಂದ ಎಕ್ಸಿಟ್ ಆಗ್ಬೋದು. ಸೊ 100% ಈ ಸಿಸ್ಟಮ್ ಒಂದು ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅದರ ಬಗ್ಗೆ ನೀವು ಕೂಡ ವೆರಿಫೈ ಮಾಡ್ಬೋದು, ಚೆಕ್ ಮಾಡ್ಬೋದು. ಎವ್ರಿಥಿಂಗ್, ಪ್ರತಿಯೊಂದು ವಿಚಾರನೂ ಕೂಡ ಇಲ್ಲಿ ಬ್ಲಾಕ್ ಚೈನಲ್ಲಿ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಸ್ಟೋರಿ ಮುಖಾಂತರ, ಹವಾ ಮುಖಾಂತರ ನಿಮಗೆ ಹೇಳ್ತಕ್ಕಂಥ ಸಬ್ಜೆಕ್ಟ್ ಇಲ್ಲಿ ಯಾವುದೂ ಇರಲ್ಲ. ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ಡೌಟ್ಗೂ ಕೂಡ ನಿಮಗೆ ಟೆಕ್ನಿಕಲಿ ಇಲ್ಲಿ ಆನ್ಸರ್ ಸಿಗ್ತಕ್ಕಂಥದ್ದು. ಟೆಕ್ನಿಕಲಿ ನೀವೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಂಡು ನೀವು ನಿಮ್ಮ ಡಿಸಿಷನ್ನ ಇಲ್ಲಿ ತಗೋಬಹುದು. ಓಕೆ, ಸೊ ನಾವಿಲ್ಲಿ 2 ಪಾರ್ಟಲ್ಲಿ ಸಿಸ್ಟಮಲ್ಲಿ ಕನೆಕ್ಟ್ ಆಗ್ಬೋದು. ಒಂದು ಸ್ಟೇಕಿಂಗ್ ಮುಖಾಂತರ ಇಲ್ಲಿ ಸಿಸ್ಟಮಲ್ಲಿ ನಾವು LGNS ಟೋಕನ್ನ ಖರೀದಿ ಮಾಡಿ ಸ್ಟೇಕ್ ಮಾಡೋದ್ರ ಮುಖಾಂತರ ಕನೆಕ್ಟ್ ಆಗ್ಬೋದು. ಆ್ಯಂಡ್ ದೆನ್ ರೆಫರ್ ಮಾಡೋದ್ರ ಮುಖಾಂತರನೂ ಕೂಡ ನಾವಿಲ್ಲಿಂದ ಬೆನಿಫಿಟ್ನ ತಗೊಳ್ತಾ ಹೋಗ್ಬೋದು. ಓಕೆ, ಸೊ ಏನಪ್ಪ ಇಲ್ಲಿ ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಎಷ್ಟು ಟೋಕನ್ಗಳನ್ನಾದರೂ ಇಲ್ಲಿ ತಗೊಂಡು ಸ್ಟೇಕ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ಪ್ಯಾಕೇಜ್ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದೆ. ಓಕೆ, ಸೊ ಎಕ್ಸಾಂಪಲ್ ಒಂದು 100 ಟೋಕನ್ನ ಖರೀದಿ ಮಾಡ್ತೀರಾ ಅನ್ಕೊಳ್ಳಿ. ನೀವು ಒಂದಾದರೂ ತಗೊಳ್ಳಿ, ಅರ್ಧ ಆದರೂ ಟೋಕನ್ನ ಖರೀದಿ ಮಾಡಿ ಸ್ಟೇಕ್ ಮಾಡಿ, ಯಾವುದೇ ಥರದ ಕಂಡೀಷನ್ಸ್ ಇಲ್ಲ. ಎಕ್ಸಾಂಪಲ್ ನಾನು ಇಲ್ಲಿ ಒಂದು 100 ಟೋಕನ್ಗೆ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎಕ್ಸಾಂಪಲ್ ಒಂದು 100 ಟೋಕನ್ನ ಖರೀದಿ ಮಾಡ್ತೀರಾ ಅನ್ಕೊಳ್ಳಿ. ಖರೀದಿ ಮಾಡಿ ನೀವೇನಾದರೂ ಸಿಸ್ಟಮಲ್ಲಿ ಸ್ಟೇಕ್ ಮಾಡಿದರೆ ಟೋಕನ್ನ ಪ್ರತಿ 8 ಗಂಟೆಗೆ ನಿಮಗೆ 0.2 ಇಂದ 0.3% ನಿಮಗೆ ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಅಂದರೆ ಪ್ರತಿ ದಿನ, ಅಂದರೆ ದಿನದಲ್ಲಿ 3 ಸಲ ನಿಮಗೆ ಸ್ಟೇಕಿಂಗ್ ರಿವಾರ್ಡ್ ಸಿಗುತ್ತೆ. ಆವ್ರೇಜ್ ನೋಡೋದಾದರೆ ಈಗ 0.6 ಇಂದ 0.7% ತನಕ ನಿಮಗೆ ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಅಂದರೆ ನಿಮ್ಮ 100 ಟೋಕನ್ಗೆ ಪ್ರತಿದಿನ ಆಡ್ ಆನ್ ಟೋಕನ್ಸ್ ಅಡಿಷನಲಿ ಸ್ಟೇಕಿಂಗ್ ರಿವಾರ್ಡ್ 0.6 to 0.7 ನಿಮಗೆ ಸಿಗ್ತಾ ಹೋಗ್ತಾ ಇದೆ. ಯಾವ ಥರ ಅದು, ಯಾವ ಥರ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ತೀನಿ. ಸೊ ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ಲ? ಓಕೆ, ಸೊ ಎಕ್ಸಾಂಪಲ್ ಇಲ್ಲಿ ಕ್ಯಾಲ್ಕುಲೇಟರ್ ಇದೆ. ಎಕ್ಸಾಂಪಲ್ ನೀವು ಒಂದು 100 ಟೋಕನ್ಸ್ನ ನೀವು ಸ್ಟೇಕ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಇವತ್ತಿನ ಆವ್ರೇಜ್ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ 7 days ಎವ್ರಿ ಡೇ 0.2490 ನಿಮಗೆ ಪ್ರತಿ 3 ಅವರ್ಸ್ಗೂ ಕೂಡ ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಸೊ 7 ದಿನ ನೀವೇನಾದರೂ ಹಾಗೆ ಬಿಡ್ತೀರಾ ಅಂತಂದರೆ, ನೀವು 100 ಟೋಕನ್ನ ಸ್ಟೇಕ್ ಮಾಡ್ತೀರಾ, ಸೊ ಏನೂ ವಿಡ್ರಾ ಮಾಡದೆ ಹಾಗೆ ಬಿಡ್ತೀರಾ ಅಂತಂದರೆ, ಒಂದು ವಾರಕ್ಕೆ ನಿಮ್ಮ 100 ಟೋಕನ್ನು 105 ಟೋಕನ್ ಆಗಿರುತ್ತೆ. ಓಕೆ, ಸೊ ಒಂದು ತಿಂಗಳು ಹಾಗೆ ಬಿಡ್ತೀರಾ ಅಂತಂದರೆ ನಿಮ್ಮ 100 ಟೋಕನ್ನು 125 ಟೋಕನ್ ಆಗಿರುತ್ತೆ. ಸೊ ಇಲ್ಲಿ ಟೋಕನ್ ನಿಮಗೆ ಕಾಂಪೌಂಡಿಂಗ್ ಬೆನಿಫಿಟಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ಇಂಟ್ರೆಸ್ಟ್, ಬಡ್ಡಿಗೆ ಬಡ್ಡಿ ಅಂತ ಯಾವ ಥರ ನಾವು ಪದ ಬಳಸ್ತೀವಿ ಆ ಥರ. ಫಾರ್ ಎಕ್ಸಾಂಪಲ್ ಒಂದು 100 ಟೋಕನ್ನ ನೀವು ಸ್ಟೇಕ್ ಮಾಡಿದ್ದೀರಾ ಅನ್ಕೊಳ್ಳಿ. ನೆಕ್ಸ್ಟ್ ಡೇ ನಿಮಗೆ 1 ಟೋಕನ್ ರಿವಾರ್ಡ್ ಆಗಿ ಬಂತು. ಟೋಟಲ್ ನಿಮ್ಮ ಟೋಕನ್ ಎಷ್ಟಾಗುತ್ತೆ ಅಂತಂದರೆ 100 ಇದ್ದಿದ್ದು 101 ಟೋಕನ್ ಆಗುತ್ತೆ. ಅದರ ನೆಕ್ಸ್ಟ್ ಡೇ ನಿಮಗೆ ಪರ್ಸೆಂಟೇಜ್ ಕೌಂಟ್ ಆಗೋದು, ರಿವಾರ್ಡ್ ಕೌಂಟ್ ಆಗ್ತಕ್ಕಂಥದ್ದು 101 ಟೋಕನ್ ಮೇಲೆ. ಆ 101 ಟೋಕನ್ಗೆ ನಿಮಗೆ ಪರ್ಸೆಂಟೇಜ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಡೇ 102.3 ಆಗಿರುತ್ತೆ, 104 ಆಗಿರುತ್ತೆ. ಸೊ ಈ ಥರ ಫಾರ್ ಎಕ್ಸಾಂಪಲ್ ನೋಡಿ, 100 ಟೋಕನ್ನ ನೀವು ಒಂದು ತಿಂಗಳು ಏನೂ ಮಾಡದೆ ಹಾಗೆ ಬಿಟ್ಟಿದ್ದೀರಾ ಅಂತಂದರೆ 100 ಇದ್ದಿದ್ದು ಎಷ್ಟು ಟೋಕನ್ ಆಯಿತು? 125 ಟೋಕನ್ ಆಯಿತು. ಎಕ್ಸಾಂಪಲ್ ಆ ನೆಕ್ಸ್ಟ್ ಮಂತು ಆ 125 ಟೋಕನ್ನ ಎಗೇನ್ ನೀವು 1 ಮಂತ್ ಹಾಗೆ ಬಿಡ್ತೀರಾ ಅಂತಂದರೆ ಎಷ್ಟಾಗುತ್ತೆ? 2 ಮಂತ್ಸಿಗೆ 156 ಟೋಕನ್ಸ್ ಆಗುತ್ತೆ. ಸೊ ಅದೇ ಥರ ಎಗೇನ್ ಆ 156 ಟೋಕನ್ನ ಮತ್ತೆ 1 ತಿಂಗಳು ಹಾಗೆ ಬಿಡ್ತೀರಾ ಅಂದರೆ, ಸೊ 3 ಮಂತ್ಸಿಗೆ ಎಷ್ಟು ಟೋಕನ್ಸ್ ಆಗುತ್ತೆ? ನೀವು ಹಾಕಿರ್ತಕ್ಕಂಥ 100 ಟೋಕನ್ನು ಏನು ವಿಡ್ರಾ ಮಾಡದೆ ಹಾಗೆ ಕಾಂಪೌಂಡಿಂಗಲ್ಲಿ ಹಾಗೆ ಬಿಡ್ತೀರಾ ಅಂತಂದರೆ ನಿಮ್ಮ 100 ಟೋಕನ್ನು 3 ತಿಂಗಳಲ್ಲಿ ಇವತ್ತಿನ ಸ್ಟೇಕಿಂಗ್ ಪರ್ಸೆಂಟೇಜ್ ಪ್ರಕಾರ 200 ಟೋಕನ್ಸ್ ಆಗುತ್ತೆ. ಸೊ ಈ ಥರ ನಾವೇನಾದರೂ ನಮ್ಮ 100 ಟೋಕನ್ನ
ಇವತ್ತಿನ ಸ್ಟೇಕಿಂಗ್ ಪ್ರಕಾರ ಬಿಟ್ವಿ 6 ತಿಂಗಳು ಬಿಡ್ತೀವಿ ಅಂತಂದ್ರೆ ಹತ್ತತ್ರ 383 ಟೋಕನ್ ಆಗುತ್ತೆ. ಸೊ 1 ವರ್ಷ ನಾವೇನಾದ್ರೂ ಹಾಗೆ ಬಿಡ್ತೀವಿ, ಏನು ವಿಡ್ರಾ ಮಾಡದೆ ನಮ್ಮ 100 ಟೋಕನ್ ಅಂತಂದ್ರೆ 1500 ಟೋಕನ್ಸ್ ಆಗ್ತವೆ. ಇಲ್ಲಿ ಯಾವುದೇ ತರದ ಕಂಡೀಷನ್ಸ್ ಇಲ್ಲ. ನಿಮ್ಮ 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 ಟೋಕನ್ಸ್ನ ಯಾವಾಗ ಬೇಕಾದರೂ ಸಿಸ್ಟಮ್ ಇಂದ ಯಾವ ಪ್ರೈಸ್ ಅಲ್ಲಿ ಬೇಕಾದರೂ ನೀವು ಸಿಸ್ಟಮ್ ಇಂದ ತಗೊಂಡು ಏನು ಸ್ಟೇಕಿಂಗ್ ರಿವಾರ್ಡ್ ಬಂದಿರುತ್ತೋ ಎಕ್ಸಿಟ್ ಆಗ್ತಾ ಹೋಗ್ಬೋದು. ಸೊ ಈ ತರ ಕಾಂಪೌಂಡಿಂಗ್ ಮುಖಾಂತರ ನೀವು ಮಂತ್ಲಿ ಆದ್ರೂ ವಿಡ್ರಾ ಮಾಡಿ ಅಥವಾ 3 ಮಂತ್ಸ್ ಒನ್ಸ್ ವಿಡ್ರಾ ಮಾಡಿ, 6 ಮಂತ್ಸ್ ಮಾಡಿ. ಬಟ್ ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್ ನಾವು ತಿಳ್ಕೊಂಡು ಇಲ್ಲಿ ಮಾಡೋದ್ರಿಂದ ಸೊ ನಾವು ಬ್ಯೂಟಿಫುಲ್ ಆಗಿ ನಾವು ಇಲ್ಲಿ ನಮ್ಮ ಪೋರ್ಟ್ಫೋಲಿಯೋನ ಗ್ರೋತ್ನ ತೆಗಿತಾ ಹೋಗ್ಬೋದು. ಪ್ರೈಸ್ ಜಾಸ್ತಿ ಆಗ್ತಾ ಇದ್ರು ಕೂಡ ನಾವು ಇಲ್ಲಿ ಇನ್ಕಮ್ ಮಾಡೋ ಪಾಸಿಬಿಲಿಟಿ ಇದೆ. ಪ್ರೈಸ್ ಡೌನ್ ಆಗ್ತಾ ಇದ್ರು ಕೂಡ ನಾವು ಇಲ್ಲಿ LGNS ಅಲ್ಲಿ ಇನ್ಕಮ್ನ ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಸಿಸ್ಟಮು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಇದು ಸ್ಟೇಕಿಂಗ್ ಪ್ಲಾಟ್ಫಾರ್ಮ್. ಓಕೆ, ಸ್ಟೇಕಿಂಗ್ ಪ್ಲಾಟ್ಫಾರ್ಮ್. ಸೊ ಅದೇ ಥರ ನಾನಿವತ್ತು ಮಾರ್ಕೆಟಿಂಗ್ ಪ್ಲ್ಯಾನ್ನ ನಿಮಗೆ ಹೇಳಲಿಕ್ಕೆ ಹೋಗಲ್ಲ. ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಇವತ್ತು ಸಾಕಷ್ಟು ವಿಚಾರಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಓಕೆ ಫೈನ್. ಸಾಕಷ್ಟು ಜನಕ್ಕೆ ಸರ್ ಇದು ವರ್ಕ್ ಆಗ್ತಾ ಇಲ್ಲ ಸರ್, ನಮಗೆ ಸಾಕಷ್ಟು ಪ್ಲಾನ್ ಅಂದರೆ ಸಾಕಷ್ಟು ಜನಗಳ ಮೈಂಡ್ ಸೆಟ್ ಏನಾಗಿದೆ ಅಂದರೆ, ಸೊ ನಾವು ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ನೋಡಿ ಡೈಲಿ 1%, ಮಂತ್ಲಿ 10%, 20% ಫಿಕ್ಸ್ಡ್ ಪರ್ಸೆಂಟೇಜ್ಗೆ ಮೈಂಡ್ ಸೆಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಓಕೆ, ಬಟ್ ಅವ್ರು ನಿಜವಾಗ್ಲೂ ಆ ಸಿಸ್ಟಮಲ್ಲಿ ನಮ್ಮ ದುಡ್ಡು ನಿಜವಾಗ್ಲೂ ದುಡಿತಾ ಇದೆನಾ, ರೊಟೇಷನ್ ಆಗ್ತಾ ಇದೆನಾ, ಅಲ್ಲಿ ನಮ್ಮ ಫಂಡ್ ಲಿಕ್ವಿಡ್ ಇದೆನಾ, ಯಾವುದೂ ಕೂಡ ನಮಗೆ ಗೊತ್ತಾಗಲ್ಲ. ಸುಮ್ಮನೆ ಅವ್ರು ಏನೋ ಹೇಳ್ತಾರೆ, ಅವ್ರು ಏನೋ ಕೇಳ್ತೀವಿ, ನಾವು ಫಂಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, 1 ಮಂತ್ 2 ಮಂತ್ಸ್ ಕೊಡ್ತಾರೆ, ಆಮೇಲೆ ಅಪ್ಗ್ರೇಡು, ಅಪ್ಡೇಟು, ಮೇಂಟೆನೆನ್ಸು, ಅದು ಹಂಗಾಯ್ತು ಹಿಂಗಾಯ್ತು, ಸಾಕಷ್ಟು ಆಗ್ತಾ ಇರ್ತಕ್ಕಂಥ ರೀಸನ್ಗಳನ್ನ ನಾವು ಕೇಳ್ತಾ ಇರ್ತೀವಿ. ಓಕೆ, ಬಟ್ ಇದು ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಇರತಕ್ಕಂಥ ಸಿಸ್ಟಮ್. ನಾವು ಆಲ್ರೆಡಿ ಹೇಳಿದೆ, ಇದು ಯಾವುದೇ ತರದ ಮನಿ ಗೇನ್ ಕಾನ್ಸೆಪ್ಟ್ ಅಲ್ಲ, ROE ಕಾನ್ಸೆಪ್ಟ್ ಅಲ್ಲ. ಇದು ಒಂಥರ ಕ್ರಿಪ್ಟೋ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಓಕೆ, ಕ್ರಿಪ್ಟೋ ಮೆಕ್ಯಾನಿಸಮ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅಂಡ್ ಕಾಂಪೌಂಡಿಂಗ್ ಎಫೆಕ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ಯಾರೆಲ್ಲ ಕ್ಯಾಲ್ಕುಲೇಷನ್ ತಿಳ್ಕೊಳ್ತೀರಾ 100% ನಾವೆಲ್ಲರೂ ಕೂಡ ಇಲ್ಲಿ ಇನ್ಕಮ್ ಮಾಡ್ಬೋದು. ನೋಡಿ, ಸಾಕಷ್ಟು ಜನ ಪ್ರೈಸ್ ಡೌನ್ ಆಗ್ತಿದೆ ಅಂತ ಅಂದು ಸಾಕಷ್ಟು ಜನ ವಿಡ್ರಾ ಮಾಡಿಕೊಂಡು ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇದೆ. ಆಮೇಲೆ ಅದರದ್ದು ಏನೆಲ್ಲ ರೀಸನ್ಸ್ ಆಗಿದೆ, ಏನೆಲ್ಲ ಆಗಿದೆ ಅಂತಕ್ಕಂಥದ್ದು ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತಾರೆ. ಬಟ್ ಇಲ್ಲಿ ಯಾವುದೇ ಪ್ರೈಸ್ ಏನೇ ಡೌನ್ ಆಗ್ತಿದ್ರು ಕೂಡ ನಿಮ್ಮ ಫಂಡು ಎನಿ ಟೈಮ್ ಈವನ್ ವಿತ್ ಲೆಸ್ ಪ್ರೈಸ್ ಇದ್ರೂ ಕೂಡ ನಿಮ್ಮ ಫಂಡನ್ನ ನೀವು ವಿಡ್ರಾ ಮಾಡ್ಕೋಬಹುದು. ಓಕೆ, ಅಂಡ್ ದೆನ್ ಇದು ರಿಯಲ್ ಕ್ರಿಪ್ಟೋ ಅಂತಂದ ಬಂದಾಗ ಇದು ನ್ಯಾಚುರಲ್ ಪ್ರೋಸೆಸ್. ಪ್ರೈಸ್ ಅಂತಕ್ಕಂಥದ್ದು ಅಪ್ಸು ಡೌನು ಆಗ್ತಕ್ಕಂಥದ್ದು ನ್ಯಾಚುರಲ್ ಪ್ರೋಸೆಸ್. ಬಟ್ ಆ ಅಪ್ಸು ಡೌನ್ಸು ಆಗುವಾಗ್ಲೂ ಕೂಡ ನಮಗೆ ಯಾವ ತರ ಇನ್ಕಮ್ ಆಗುತ್ತೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ 10 to 20 ಮಿನಿಟ್ಸು ವೆರಿ ಪೇಷನ್ಸ್ ಆಗಿ ಈ ಸಬ್ಜೆಕ್ಟ್ನ ತಿಳ್ಕೊಳ್ಳಿ. ಸೊ ಅದೇ ತರ ಸಿಸ್ಟಮ್ಗೆ ನೀವೆಲ್ಲರೂ ಕೂಡ ಸಿಸ್ಟಮ್ಯಾಟಿಕ್ಲಿ ಡೂಪ್ಲಿಕೇಟ್ ಮಾಡ್ತಾ ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಓಕೆ, ಲಾಸ್ಟ್ 17 ಮಂತ್ಸ್ ಇಂದ ಕೂಡ ಪ್ರೈಸ್ ಈವನ್ ವೇರಿಯೇಷನ್ ಆಗ್ತಾ ಇದೆ. $30 ಇದೆ, 40 ಇಂದ ಡೌನ್ ಆಗಿರೋದಿದೆ. ಈವನ್ ವಿತ್ $40-45 ಅಲ್ಲೂ ಕೂಡ ಟೋಕನ್ಸ್ ಬೈ ಮಾಡಿ ಸ್ಟೇಕ್ ಮಾಡಿದವರು ಕೂಡ ಇವತ್ತು 2x 3x 5x ಪ್ರಾಫಿಟಬಲ್ ಅಲ್ಲಿ ಇದ್ದಾರೆ. ಓಕೆ, ಪ್ರೈಸ್ ಏನೇ ಡೌನ್ ಆಗ್ತಿದ್ರು ಕೂಡ ಡೇ ಬೈ ಡೇ ಕಮ್ಯುನಿಟಿ ಸ್ಪೀಡ್ ಆಗಿ ಸಿಸ್ಟಮ್ಗೆ ಕನೆಕ್ಟ್ ಆಗ್ತಾ ಇದೆ, ಬರ್ತಾ ಇದೆ. ಓಕೆ, ಸೊ ಇದನ್ನ ಯಾವ ತರ ಬೆನಿಫಿಟ್ ತಗೊಳ್ತಾ ಇದ್ದಾರೆ ನೋಡಿ. ಪ್ರೈಸ್ ಡೌನ್ ಆಗ್ತಾ ಇದ್ರು ಡೈಲಿ ನೂರಾರು ಕೋಟಿ ಇನ್ಪುಟ್ ಔಟ್ಪುಟ್ ಆಗ್ತಾ ಇದೆ ಟೋಕನ್ ಅಲ್ಲಿ. ಅದನ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸರ್ ಪ್ರೈಸ್ ಡೌನ್ ಆಗ್ತಿದೆ ಅಂತ ಬರೀ ಸಾಕಷ್ಟು ಜನ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀರಾ. ಬಟ್ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಏನು ಅಂತ ಲಾಜಿಕಲಿ ತಿಳ್ಕೊಂಡ್ರೆ ನಿಜವಾಗ್ಲೂ ನಮಗೆ LGNS ಗಿನ ಅಪಾರ್ಟ್ ಫ್ರಮ್ LGNS ಯಾವುದೂ ಕೂಡ ಆಪರ್ಚುನಿಟಿ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನಾವು ಯಾರು ಕೂಡ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ಯಾವುದೇ ಸಿಸ್ಟಮ್ ಆಗಲಿ ನೋಡಿ, ಪ್ರೈಸ್ ಡೌನ್ ಆಗ್ತಿದೆ, ಓಕೆ ಅಕ್ಸೆಪ್ಟ್ ಮಾಡೋಣ. ಓಕೆ, ಲಾಸ್ಟ್ 1 ವೀಕ್ ಇಂದ $9.5 ಅಲ್ಲಿ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಓಕೆ, ಫಸ್ಟ್ ನಾವೆಲ್ಲರೂ ಕೂಡ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಏನು ಅಂದ್ರೆ ಲಿಕ್ವಿಡಿಟಿ. ಓಕೆ, ಪ್ರೈಸ್ ಏನೇ ಇದ್ರೂ ಕೂಡ ಲಿಕ್ವಿಡಿಟಿ ಮೇಂಟೈನ್ ಆಗ್ತಾ ಇರತಕ್ಕಂಥದ್ದು ನೋಡ್ಕೋಬೇಕು. ಅದನ್ನ ನೋಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನೋಡಿ, ಲಿಕ್ವಿಡಿಟಿ ಅಂತಕ್ಕಂಥದ್ದು $312 ಮಿಲಿಯನ್ ಲಿಕ್ವಿಡಿಟಿನ ಹೊಂದಿದೆ. ಅಂದ್ರೆ ಹತ್ತತ್ರ ಮೋರ್ ದನ್ 3000 crore ಇಂಡಿಯನ್ ರುಪೀಸ್ ಅಲ್ಲಿ ಹೇಳೋದಾದ್ರೆ 3000 ಕೋಟಿಗಿನ ಜಾಸ್ತಿ ಲಿಕ್ವಿಡಿಟಿನ ಹೊಂದಿರತಕ್ಕಂಥ ಸಿಸ್ಟಮು LGNS. ಅದನ್ನ ನಾವೆಲ್ಲರೂ ಕೂಡ ಚೆಕ್ ಮಾಡಬೇಕಾಗುತ್ತೆ. ಎಷ್ಟಿದೆಯಪ್ಪ ಲಿಕ್ವಿಡಿಟಿ ಅಂತ ನಾವು ಡೆಕ್ ಸ್ಕ್ರೀನರ್ ಅಲ್ಲಿ ಡೇ ಬೈ ಡೇ ವಾಚ್ ಮಾಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲಾಸ್ಟ್ 17 ಮಂತ್ಸ್ ಇಂದ ಸಿಸ್ಟಮು ಈವನ್ ವಿತ್ ಅ ಪ್ರೈಸ್ ವೇರಿಯೇಷನ್ ಆದರೂ ಕೂಡ ಡೈಲಿ ಸ್ಟೇಕಿಂಗ್ ರಿವಾರ್ಡ್ ಕೊಡ್ತಾ ಇದೆ, ಕಾಂಪೌಂಡಿಂಗ್ ಅಲ್ಲಿ ಟೋಕನ್ಸ್ ಬರ್ತಾ ಇದೆ. ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿ, ಯಾರೆಲ್ಲ
4 months 5 months ಯಾರೆಲ್ಲ ಸ್ಟೇಕಿಂಗ್ ಮಾಡಿ ಏನೂ ವಿಡ್ರಾ ಮಾಡದೆ ಹಾಗೆ ಬಿಟ್ಟಿದ್ರು ಕೂಡ, ಈವನ್ ವಿತ್ $18 $19 ಅಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ 5% 10% ಅಲ್ಲಿ ಪ್ರಾಫಿಟ್ ಅಲ್ಲಿ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಇಲ್ಲಿ ಕಾಂಪೌಂಡಿಂಗ್ ಎಫೆಕ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಕ್ಯಾಲ್ಕುಲೇಷನ್ ನಾವು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸಲ ರಿಮೈಂಡ್ ಮಾಡ್ತಾ ಇದ್ದೀನಿ, ಯಾರೆಲ್ಲ $18 $19 ಪ್ರೈಸ್ ಅಲ್ಲೂ ಕೂಡ ಟೋಕನ್ ಖರೀದಿ ಮಾಡಿ ಏನು ವಿಡ್ರಾ ಮಾಡದೆ ಹಾಗೇ ಸ್ಟೇಕ್ ಮಾಡಿದ್ರು ಕೂಡ, ಸೊ ಈವನ್ ವಿತ್ ಪ್ರಾಫಿಟ್ ಇಲ್ಲ ಅಂದ್ರೂ ಕೂಡ ಮ್ಯಾನೇಜಬಲ್ ಬ್ಯಾಲೆನ್ಸಿಂಗ್ ಅಲ್ಲಿ ಕೂಡ ಇರ್ತಕ್ಕಂಥ ಅಕೌಂಟ್ಸ್ ನಾವು ನೋಡಿದೀವಿ. ಅಂದ್ರೆ ಆ ತರ ಅಂದ್ರೆ ಕಾಂಪೌಂಡಿಂಗ್ ಎಫೆಕ್ಟ್ ಅಲ್ಲಿ ಸೊ ಟೋಕನ್ ಪ್ರೈಸ್ ಬಿದ್ರೂ ಕೂಡ ಬ್ಯಾಲೆನ್ಸ್ ಆಗಿ ಅವರ ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗ್ ಅಲ್ಲಿ ರನ್ನಿಂಗ್ ಇರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡ್ಬೋದು. ಓಕೆ, ಯಾಕೆ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನಾವು ರಿಯಾಲಿಟಿ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ನೋಡಿ, ನಮ್ಮ ಫಂಡು ಏನಾಗ್ತಾ ಇದೆ, ಯಾವ ತರ ವರ್ಕ್ ಆಗುತ್ತೆ ಅಂತ ನಮ್ಮ ಕಣ್ ಮುಂದೆನೆ ನಡೀತಾ ಇದೆ. ಇದೇ ತರ ನೋಡ್ತಾ ಇದ್ದೀರಾ, ಈ 312 ಲಿಕ್ವಿಡಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಯಾವುದೇ ಒಂದು ಸಿಸ್ಟಮ್ ಇದೇ ತರ ಇದೆ, 3,000 ಕೋಟಿ ಲಿಕ್ವಿಡಿಟಿ ಯಾವ್ದಾರ ಸೆಂಟ್ರಲೈಸ್ಡ್ ಪ್ರಾಜೆಕ್ಟ್ ಅಲ್ಲಿ ಇಷ್ಟು ಲಿಕ್ವಿಡಿಟಿ ಇದೆ ಅನ್ನೋದಾಗಿದ್ರೆ ಏನ್ ಬೇಕಾದ್ರೂ ಮ್ಯಾನುಪುಲೇಟ್ ಮಾಡ್ತಾ ಇದ್ರು, ಅಲ್ಲಿ ಇರ್ತಕ್ಕಂಥ ಲಿಕ್ವಿಡಿಟಿನ ಕಲೆಕ್ಟಿವ್ ಮಾಡ್ಕೊಳ್ತಾ ಇದ್ರು. ಇದು ಅಷ್ಟು ಈಸಿ ಸಣ್ಣ ಅಮೌಂಟ್ ಅಲ್ಲ. ಓಕೆ, ಆದ್ರೂ ಸಿಸ್ಟಮ್ಯಾಟಿಕ್ಲಿ ಒಂದು ಕನ್ಸಿಸ್ಟೆನ್ಸಿಯಿಂದ ಬಿಲ್ಡ್ ಆಗ್ತಾ ಇದೆ ಅಂದ್ರೆ, ಸೊ ಇದನ್ನೆಲ್ಲವೂ ಕೂಡ ವಿಚಾರನ ನಾವು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆ ಸಿಸ್ಟಮ್ಯಾಟಿಕ್ಲಿ ಡಿಸೆಂಟ್ರಲೈಸ್ಡ್ ಮ್ಯಾನರ್ ಅಲ್ಲಿ ನಡೀತಾ ಇದೆ ಅಂತಕ್ಕಂಥದ್ನ ಸೊ ಈ ವಿಚಾರದಿಂದ ನಾವೆಲ್ಲರೂ ಕೂಡ ತಿಳ್ಕೋಬಹುದು. ಓಕೆ, ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಸಿಸ್ಟಮ್ ಅಲ್ಲಿ ಸಾಕಷ್ಟು ಆಪ್ಷನ್ಗಳಿದೆ, ನಾವ್ಯಾರು ಕೂಡ ಅಬ್ಸರ್ವ್ ಮಾಡೋದೇ ಇಲ್ಲ. ಓಕೆ, ಸೊ ನೋಡ್ತಾ ಇದ್ದೀರಾ, ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ರನ್ವೇ ಟೈಮ್ ಅಂತ ಸಿಗುತ್ತೆ. ಏನಪ್ಪಾ ಇದು ರನ್ವೇ ಟೈಮ್ ಅಂತಂದ್ರೆ 252 ದಿನ ತೋರಿಸ್ತಾ ಇದೆ ರನ್ವೇ ಟೈಮ್. ಏನು ಇದ್ರ ಅರ್ಥ ಅಂತ ಹೇಳೋದಾದ್ರೆ, ಇನ್ ಕೇಸ್ ಇವತ್ತು ಕೂಡ ಸಿಸ್ಟಮ್ ಅಲ್ಲಿ ಯಾರು ಕೂಡ LGNS ನ ಯಾರು ಕೂಡ ಒಬ್ರು ಕೂಡ ಖರೀದಿ ಮಾಡಲಿಲ್ಲ ಅಂದ್ರೂ ಕೂಡ ಸಿಸ್ಟಮ್ ನಿಮಗೆ 252 ದಿನ ತನಕ ಸ್ಟೇಕಿಂಗ್ ಬೆನಿಫಿಟ್ ಕೊಡ್ತಕ್ಕಂಥ ಕೆಪಾಸಿಟಿ ಬ್ಯಾಕಪ್ ಹೊಂದಿರತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಅದರದ್ದು ಕ್ಯಾಲ್ಕುಲೇಷನ್ ಕೂಡ ಪಬ್ಲಿಕ್ಕಿಗೆ ಕೊಟ್ಟಿರ್ತಕ್ಕಂಥದ್ದು. ನೀವು ಅನ್ಕೋಬಹುದು, ಸರ್ ಇವತ್ತು ಯಾರು LGNS ನ ಖರೀದಿ ಮಾಡಲಿಲ್ಲ ಅಂದ್ರೆ ಸಿಸ್ಟಮ್ ಯಾವ ತರ ರನ್ ಆಗುತ್ತೆ? ಸೊ ಈವನ್ ವಿತ್ ಇಲ್ಲ ಅಂದ್ರೆ ಕೂಡ ಸ್ಟೇಕಿಂಗ್ ರಿವಾರ್ಡು ಆಸ್ ಪರ್ ಕ್ಯಾಲ್ಕುಲೇಷನ್ ಎಲ್ಲಿ ತನಕ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ನ ರನ್ವೇ ಟೈಮ್ ಅಂತ ಸಿಸ್ಟಮ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಚೆಕ್ ಮಾಡ್ಬೋದು. ನೋಡಿ, ಪ್ರೈಸ್ ಏನೇ ಆದ್ರೂ ಕೂಡ ವೇರಿಯೇಷನ್ ಆದ್ರೂ ಕೂಡ ಯಾರಿಗೂ ಯಾವತ್ತೂ ಕೂಡ ಸಿಸ್ಟಮ್ ಅಲ್ಲಿ ವಿಡ್ರಾಲ್ ಆಗಲಿ, ಯಾವುದು ಕೂಡ ಎರರ್ ಆಗಲಿ, ಮೇಂಟೆನೆನ್ಸ್ ಆಗಲಿ, ಈವನ್ ವಿತ್ 1 ಸೆಕೆಂಡ್ ಯಾರಿಗೂ ಕೂಡ ವೇರಿ ಆಗಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ಕೇಳೇ ಇಲ್ಲ. ಈ ಸಿಸ್ಟಮ್ ಲಾಸ್ಟ್ 1 year 15 months ಇಂದ ಕಂಟಿನ್ಯೂಸ್ ಪ್ರಾಫಿಟ್ ಕೊಟ್ಟಿರ್ತಕ್ಕಂಥ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಕ್ಯಾಲ್ಕುಲೇಷನ್ ಬೇಸ್ಡ್ ಅಲ್ಲಿ ಇದರಲ್ಲಿ ಸ್ಟೇಕ್ ಮಾಡಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ, 100% ಎಲ್ಲರೂ ಕೂಡ ಪ್ರಾಫಿಟ್ ಅಲ್ಲಿ ಇರ್ತಕ್ಕಂಥದ್ನ ನಾವೆಲ್ಲರೂ ಕೂಡ ಚೆಕ್ ಮಾಡ್ಬೋದು. ಅಂಡ್ ದೆನ್ ಸೊ ಪಾಲಿಗಾನ್ ಬ್ಲಾಕ್ ಚೈನ್ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಸಿಸ್ಟಮು ಯಾವ ತರ ಪವರ್ಫುಲ್ ಇದೆ ಅಂತಕ್ಕಂಥದ್ನ ಇವೆಲ್ಲವೂ ಪಾಯಿಂಟ್ಸು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಯಾವ ತರ ಎಷ್ಟೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿದೆ, ಡೈಲಿ ಯಾವ ಕ್ವಾಂಟಿಟಿಯಲ್ಲಿ ಕನೆಕ್ಟಿವಿಟಿಯಲ್ಲಿ ಜನ ಇಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಓಕೆ, ಸೊ ನೋಡ್ತಾ ಇದ್ದೀರಾ, ಟೋಟಲ್ ಮ್ಯಾಕ್ಸಿಮಮ್ ಸಪ್ಲೈ ಟೋಕನ್ಸ್ ಏನಿದೆ 100% ಮಾರ್ಕೆಟ್ ಸಪ್ಲೈ ಇರ್ತಕ್ಕಂಥದ್ದು. ಓಕೆ, ಇಲ್ಲಿ ಯಾವುದೇ ತರದ ಟೋಕನ್ಸ್ ಯಾರ್ದೋ ಕಂಟ್ರೋಲ್ ಇದೆ, ಒಬ್ರು ಕಂಟ್ರೋಲ್ ಇದೆ ಅಂತಕ್ಕಂಥದ್ದಲ್ಲ. ಅದನ್ನು ಕೂಡ ನಾವು ಚೆಕ್ ಮಾಡ್ಬೋದು, ವೆರಿಫೈ ಮಾಡ್ಬೋದು. ರೈಟ್ ನಾವು ಪ್ರೈಸ್ ಎಷ್ಟು ಪ್ರೈಸ್ ಯಾವ ಪ್ರೈಸ್ ರನ್ನಿಂಗ್ ಆಗ್ತಾ ಇದೆ ಅಂತಕ್ಕಂಥದ್ದು
ಟೋಟಲ್ ಹೋಲ್ಡರ್ಸ್ ನೋಡ್ತಾ ಇದ್ದೀರಾ 13,04,000 ಜನ ಟೋಟಲ್ ಹೋಲ್ಡರ್ಸ್ ಇರ್ತಕ್ಕಂಥದ್ದು. ಟೋಟಲ್ ಟ್ರಾನ್ಸ್ಫರ್ಸ್ ನೀವು ಆಮೇಲೆ ಚೆಕ್ ಮಾಡಿ, polygon-scan.com ಹೋಗಿ ಜಸ್ಟ್ ಇಲ್ಲಿ ಟ್ರಾನ್ಸ್ಫರ್ಸ್ ಲೋಡ್ ಆಗ್ತಾ ಇದೆ, ನೀವು ಚೆಕ್ ಮಾಡ್ಬೋದು. ಮೋರ್ ದೆನ್ 15 CR ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು. ಅಂದರೆ ಡೇ ಬೈ ಡೇ 3 ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದಾರೆ ಇಡೀ ವರ್ಲ್ಡ್ ವೈಡ್. ಈವನ್ ವಿತ್ $1 ಲಕ್ಷ, $5 ಲಕ್ಷ, $10 ಲಕ್ಷ ಅಟ್ ಎ ಟೈಮ್ ವಿಡ್ರಾಲ್ ತಗೊಳ್ತಾ ಇರ್ತಕ್ಕಂಥ ಉದಾಹರಣೆಗಳನ್ನ ನೀವು ಟ್ರಾನ್ಸಾಕ್ಷನ್ ರೂಪದಲ್ಲಿ ನೋಡ್ಬೋದು. ಇಲ್ಲಿ ಯಾವುದೇ ರೀತಿಯ ಹೈಡ್ ಅಂಡ್ ಸಿಕ್ಕು, ನಿಮಗೆ ಯಾವುದೇ ರೀತಿಯ ಕಣ್ಣಿಗೆ ಕಾಣದೇ ಇರತಕ್ಕಂಥ ಟ್ರಾನ್ಸಾಕ್ಷನ್ ಯಾವುದೂ ಕೂಡ ನಿಮಗೆ ಇಲ್ಲಿ ಕಾಣೋದಿಲ್ಲ. ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್. ಓಕೆ, ಸೊ ಮೋರ್ ದೆನ್ 15 ಕೋಟಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಚೆಕ್ ಮಾಡ್ಬೋದು. 13 ಲಕ್ಷ ಹೋಲ್ಡರ್ಸ್ ಇರ್ತಕ್ಕಂಥದ್ದು. ಓಕೆ, ಸೊ ಪ್ರೆಸೆಂಟ್ ರೇಟು ಕೂಡ ಬ್ಲಾಕ್ ಚೈನ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ನಾವು ವಾಚ್ ಮಾಡ್ಬೋದು. ಓಕೆ, ಸೊ ಅಂಡ್ ದೆನ್ ಏನೆಲ್ಲ ಎಷ್ಟು ಯಾವ ಕೆಪಾಸಿಟಿಯಲ್ಲಿ ಈ ಸಿಸ್ಟಮು ವಿಡ್ರಾಲ್ಸ್ ಕೊಡ್ತಾ ಇರುತ್ತೆ ಅದನ್ನ ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಏನೆಲ್ಲ ನಾವು ಸ್ವಾಪ್ ಮಾಡ್ತೀವಿ ಟೋಕನ್ಸ್ನ LGNS ಇಂದ ನೀವೇನಾದರೂ ಅನ್ಸ್ಟೇಕ್ ಮಾಡಿ ನೀವೇನಾದರೂ ಲೈಕ್ ಡೈಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ 5% ಡಿಡಕ್ಷನ್ ಇದೆ. ಸೊ ಅನ್ಬಿಲೀಬಲ್, ಈವನ್ ವಿತ್ ಡೈಲಿ ಅದು ಜನರೇಟ್ ಆಗ್ತಾ ಇರ್ತಕ್ಕಂಥದ್ದು ವ್ಯಾಲ್ಯೂಮ್ ಅಂತ ನಾ INR ಅಲ್ಲಿ ಹೇಳೋದಾದ್ರೆ ಮೋರ್ ದೆನ್ 5 CR, ನಿಯರ್ ಅಬೌಟ್ 5 CR INR ಅಲ್ಲಿ ಹತ್ತತ್ರ $0.5 ಮಿಲಿಯನ್ ಡೈಲಿ ಕ್ರಿಯೇಟರ್ಸ್ಗೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಸೊ ಅದರಲ್ಲೂ 2% ಏನಾಗ್ತಾ ಇದೆ, ರಿವಾರ್ಡ್ ರೂಪದಲ್ಲಿ ಕಮ್ಯುನಿಟಿಗೆ ಕೊಡ್ತಾ ಇದೆ. ಅಂದ್ರೆ ನಿಯರ್ ಬೈ ಡೈಲಿ 2-3 ಕೋಟಿ ರೂಪಾಯಿ ಜಸ್ಟ್ ರಿವಾರ್ಡ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಅದನ್ನೇ ನಾವು 15 ತಿಂಗಳದ್ದು ಟೋಟಲ್ ಟ್ರಾನ್ಸಾಕ್ಷನ್ ಅದರದಲ್ಲಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಅಮೌಂಟನ್ನು ನಾವು ನೋಡೋದಾದ್ರೆ ಮೋರ್ ದೆನ್ 400-500 CR ಬರೀ ರಿವಾರ್ಡ್ ಪೂಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಅದು ಎಲ್ಲಿ ಸಿಗುತ್ತೆ, ಅದು ಯಾವ ತರ ರಿವಾರ್ಡ್ ಪೂಲಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ರಿವಾರ್ಡ್ ಪೂಲಲ್ಲಿ ಇದ್ರ ಮುಖಾಂತರ ನಾವೇನಾದ್ರೂ ಟೋಕನ್ಸ್ನ ಖರೀದಿ ಮಾಡಿ ಸ್ಟೇಕ್ ಮಾಡ್ತೀರಾ ಅಂತಂದ್ರೆ ಸೊ ಒಂದು ಲಕ್ಕಿ ಡ್ರಾ ಇದೆ. ಅಂದ್ರೆ ಆಶ್ನ ಕಲೆಕ್ಟ್ ಮಾಡಿ ಆ ಲಕ್ಕಿ ಡ್ರಾ ಪೂಲಲ್ಲಿ ಸೊ ನಿಮಗೆ ಬೆನಿಫಿಟ್ ನ ಕೊಡ್ತಕ್ಕಂಥದ್ದು. ಅಂದ್ರೆ ಆಶ್ ಅಂದ್ರೆ ರ್ಯಾಂಡಮ್ ಆಗಿ ಟ್ರಾನ್ಸಾಕ್ಷನ್ ಲಾಟ್ರಿಯಲ್ಲಿ ಅಡ್ರೆಸ್ ಫಿಲ್ ಆಗುತ್ತೆ, ಮೇ ಬಿ ಲಕ್ಕಿಲಿ ನಮಗೂ ಕೂಡ ಬರ್ಬೋದು. ಸೊ ಅದರಲ್ಲಿ ನಾವು ನೋಡೋದಾದ್ರೆ ಸೊ ಎವ್ರಿ ಡೇ $20,000, $50,000, $30,000, $1 ಲಕ್ಷ ಕೂಡ ಪ್ರತಿ ತಿಂಗಳು ಲಕ್ಕಿ ಡ್ರಾ ಅಲ್ಲೂ ಕೂಡ ತಗೊಂಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇದು ವೀಕ್ಲಿ ಡ್ರಾ ಇದೆ. ಓಕೆ, ವೀಕ್ಲಿ ಡ್ರಾ ಅಲ್ಲಿ ಪ್ರತಿ ವೀಕ್ಲಿ 20 ಜನಕ್ಕೆ 50 ಜನಕ್ಕೆ ರ್ಯಾಂಡಮ್ಲಿ ಇಡೀ ಜಗತ್ತಿನಾದ್ಯಂತ ಯಾರೆಲ್ಲ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಾರೆ, ಬೈ ಮಾಡಿ ಸ್ಟೇಕ್ ಮಾಡ್ತಾರೆ, ಸೊ ಅವರ ಅಡ್ರೆಸ್ಗಳು ರ್ಯಾಂಡಮ್ಲಿ ಪಿಕ್ ಆಗುತ್ತೆ ಲಾಟ್ರಿಲಿ. ಅವರಿಗೆ LGNS ಆಸ್ ಅ ಗಿಫ್ಟ್ ಆಗಿ ರ್ಯಾಂಡಮ್ಲಿ ಸಿಸ್ಟಮೇ ಕೊಡ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ಅವರ್ಲಿ ರಿವಾರ್ಡ್ ಅಂತ ನೋಡ್ತಾ ಇದ್ದೀರಾ, 2111 ಸೀಕ್ವೆನ್ಸ್ ಅಂತಿದೆ. ಅಂದ್ರೆ ಇಲ್ಲಿ ತನಕ 2111 ಸಲ ಈ ಸೈಕಲ್ ರಿಪೀಟ್ ಆಗಿದೆ ಅವರ್ಲಿ ಬೆನಿಫಿಟ್ದು. ನೋಡ್ತಾ ಇದ್ದೀರಾ, ಇವತ್ತಿನ ಫಸ್ಟ್ ಬೆನಿಫಿಟ್ ಒಬ್ರಿಗೆ ಸಿಕ್ಕಿದೆ, $3,000 ಸಿಕ್ಕಿದೆ, ಒಬ್ರಿಗೆ 2,000 ಸಿಕ್ಕಿದೆ, 2,062 ಸಿಕ್ಕಿದೆ. ಈ ಸಲ ಟಾಪ್ 10 ಅಡ್ರೆಸ್, ಈ ತರ ಎಷ್ಟು ಸೈಕಲ್ ಆಗಿದೆ ಎಲ್ಲಾನು ನಾವು ಇಲ್ಲಿ ಚೆಕ್ ಮಾಡ್ಬೋದು. ಅವರ್ಲಿ ವೀಕ್ಲಿ ನೋಡ್ತಾ ಇದ್ದೀರಾ, ಸೊ ವೀಕ್ಲಿಲಿ ಎಷ್ಟು ಸೈಕಲ್ ಆಗಿದೆ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಬೋದು. ಸೊ ಈ ತರ ಒಂದು ಒಳ್ಳೆ ಹ್ಯೂಜ್ ವೇಯಲ್ಲಿ ಹ್ಯೂಜ್ ಕ್ವಾಂಟಿಟಿಯಲ್ಲಿ ರಿವಾರ್ಡ್ ಪೂಲ್ನ ಸಿಸ್ಟಮ್ಗೆ ಆಲ್ರೆಡಿ ಕೊಡ್ತಾ ಇರ್ತಕ್ಕಂಥದ್ದು ಎವ್ರಿ ಡೇ ಅಂತ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಮಂತ್ಲಿ ರ್ಯಾಂಕಿಂಗ್ ರಿವಾರ್ಡ್ನ ತೆಗ್ದಿದ್ದೀನಿ. ಒಂದು ಅಡ್ರೆಸ್ಸಿಗೆ ಎಷ್ಟು ಹೋಗಿದೆ, $3,52,800 ಒಂದೇ ಅಡ್ರೆಸ್ಸಿಗೆ ಹೋಗಿದೆ. ಏನಪ್ಪ ಇದು ಮಂತ್ಲಿ ರಿವಾರ್ಡ್ ಅಂತ ಹೇಳಿದ್ರೆ ಇಡೀ LGNS ಇದರಲ್ಲೇ ಸಿಸ್ಟಮ್ ಅಲ್ಲೇ ವರ್ಲ್ಡ್ ವೈಡ್ ಅಲ್ಲಿ ಅತಿ ಹೆಚ್ಚು ಕ್ವಾಂಟಿಟಿ 1 ಮಂತ್ ಪೀರಿಯಡ್ ಅಲ್ಲಿ ಬೈ ಮಾಡಿ ಯಾವ ಅಡ್ರೆಸ್ ಸ್ಟೇಕ್ ಆಗುತ್ತೆ ಅವರಿಗೆ ಈ ರಿವಾರ್ಡ್ ಆಟೋಮೆಟಿಕ್ಲಿ ಹೋಗ್ತಕ್ಕಂಥದ್ದು. ಯಾವ ಪರ್ಸನ್ ಅದು ಮಂತ್ಲಿ ಆಗಿರ್ತಾರೆ ಅದು ಟಾಪ್ 50 ನೋಡಿ. ಫಸ್ಟ್ ಪರ್ಸನ್ಗೆ $3 ಲಕ್ಷ ಹೋಗಿದೆ, ಸೆಕೆಂಡ್ ಪರ್ಸನ್ಗೆ 61,000 ಹೋಗಿದೆ, ಥರ್ಡ್ ಪರ್ಸನ್ಗೆ $41,000 ಹೋಗಿದೆ, $27,000 ಹೋಗಿದೆ. ಇದು ಯಾವುದೇ ತರದ ಮಾರ್ಕೆಟಿಂಗ್ ಪ್ಲಾನ್ ಇನ್ಕಮ್ ಅಲ್ಲ, ಜಸ್ಟ್ ಕಮ್ಯುನಿಟಿಯಿಂದ ಸಿಸ್ಟಮ್ ಇಂದ ಡೈಲಿ 5% ಏನು ಸ್ವಾಪಿಂಗ್ ಅಲ್ಲಿ ಚಾರ್ಜಸ್ ಹೋಗ್ತಾ ಇದೆ ಅದರಲ್ಲಿ 2% ವಾಪಸ್ ರಿವಾರ್ಡ್ ಕಮ್ಯುನಿಟಿಗೆ ಹಂಚ್ತಾ ಇರ್ತಕ್ಕಂಥದ್ದು. ಸೊ
ಸೊ ಇದನ್ನೆಲ್ಲ ನಾವು ಥಿಂಕ್ ಮಾಡಬೇಕಾಗುತ್ತೆ. ಪೊಟೆನ್ಷಿಯಲಿ ಸಿಸ್ಟಮು ಯಾವ ಥರ ವಿಡ್ರಾಲ್ನ ರಿವಾರ್ಡ್ ಪೂಲಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ, ಕಮ್ಯುನಿಟಿ ಡೇ ಬೈ ಡೇ ಯಾವ ಥರ ಕನೆಕ್ಟ್ ಆಗ್ತಾ ಇರ್ತಾರೆ ಅಂತಕ್ಕಂಥದ್ದನ್ನ ಈ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನಾವು ಆಲ್ರೆಡಿ ಹೇಳಿದೆ, ಡ್ಯಾಶ್ ಬೋರ್ಡಲ್ಲೂ ಕೂಡ ರನ್ವೇನು ಕೂಡ ಚೆಕ್ ಮಾಡಿದ್ವಿ. ಸೊ ಡ್ಯಾಶ್ ಬೋರ್ಡಲ್ಲಿ ಎಷ್ಟು ಟೈಮ್ ಯಾವುದು ಕೂಡ LGNS ಯಾರು ಕೂಡ ಸ್ಟೇಕ್ ಮಾಡಲಿಲ್ಲ ಅಂದ್ರೂ ಕೂಡ ಸಿಸ್ಟಮ್ ಎಲ್ಲಿ ತನಕ ಸ್ಟೇಕಿಂಗ್ ಕೊಡುತ್ತೆ ಅಂತ. ಓಕೆ, ಸೊ ಓಕೆ, ಸೊ ನಾವಿಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಯಾರೆಲ್ಲ ರೇಟ್ ಪರ್ಪೋಸು, ಬರೀ ರೇಟನ್ನ ಥಿಂಕ್ ಮೈಂಡ್ ಸೆಟ್ ಇಟ್ಕೊಂಡು LGNS ಇನ್ವಾಲ್ವ್ ಆಗಿರ್ತಕ್ಕಂಥದ್ದಾಗಿದ್ರೆ ಇದು LGNS ಅಲ್ಲಿ ನಿಮಗೆ ಪಾರ್ಟ್ ಅಲ್ಲ. ಓಕೆ, LGNS ಅಂತಕ್ಕಂಥದ್ದು ಇದು ಬರೀ ನಾವು ರೇಟಿಗೋಸ್ಕರ ಮಾಡ್ತಕ್ಕಂಥ ಆಪರ್ಚುನಿಟಿ ಅಲ್ಲ. ಓಕೆ, ಇಲ್ಲಿ ಯಾವುದೇ ಥರದ ಟ್ರೇಡಿಂಗ್ ಬೇಸ್ಡ್ ಕಾನ್ಸೆಪ್ಟ್ ಅಲ್ಲ. ರೇಟ್ ಯಾರಿಗೆ ಅವಶ್ಯಕತೆ ಇರುತ್ತೆ, ಯಾರು ಬೈ ಸೆಲ್ ಮಾಡ್ತಾರೆ, ಯಾರು ಮಿನಿಟ್ ಟು ಮಿನಿಟ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ, ಟ್ರೇಡ್ ಮಾಡ್ತಾರೆ, ಅವರಿಗೆ ಪ್ರೈಸ್ ಅವಶ್ಯಕತೆ ಇರುತ್ತೆ. ಸೊ ನಾವೆಲ್ಲರೂ ಇಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಆಸ್ ಅ ಇನ್ವೆಸ್ಟರ್ ಆಗಿ, ಆಸ್ ಅ ಲೀಡರ್ ಆಗಿ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಬೆನಿಫಿಟ್, ಪ್ರಾಫಿಟ್. ಬಟ್ ಪ್ರಾಫಿಟ್ ಯಾವ ಕ್ಯಾಲ್ಕುಲೇಷನ್ ಅಲ್ಲಿ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ನಾವೇನಾದ್ರೂ ಇದನ್ನ ಯಾರಾದ್ರೂ ಬರೀ ರೇಟಿಗೆ ಸಂಬಂಧ, ರೇಟನ್ನ ಮೈಂಡ್ ಸೆಟ್ ಇಟ್ಕೊಂಡು ಯಾರಾದ್ರೂ ಒರಿಜಿನಲ್ ಏನಾದ್ರೂ ಇನ್ವಾಲ್ವ್ ಆಗಿದ್ದೀರಾ ಅಂತಂದ್ರೆ ಇದು ನಿಮಗೆ ಪ್ಲಾಟ್ಫಾರ್ಮ್ ಅಲ್ಲ. ಓಕೆ, ಸೊ ಇದು ಒಂದು ಮೆಕ್ಯಾನಿಸಮ್ ಪ್ರೋಟೋಕಾಲ್ ಅಲ್ಲಿ ವರ್ಕ್ ಆಗ್ತಕ್ಕಂಥದ್ದು. ಓಕೆ, ಕಮ್ಯುನಿಟಿ ಬೇಸ್ ಪ್ರೋಟೋಕಾಲ್ ಅಲ್ಲಿ ವರ್ಕ್ ಆಗ್ತಕ್ಕಂಥದ್ದು. ನಿಜವಾಗ್ಲೂ ನಾವು ಸಿಸ್ಟಮ್ ಇಂದ ಇನ್ಕಮ್ ಮಾಡಬೇಕು, ಸೊ ಅದರದ್ದು ರಿವಾರ್ಡ್ ತಗೋಬೇಕು ಅಂತಂದ್ರೆ ಒರಿಜಿನಲಿ ಅಟ್ಲೀಸ್ಟ್ ನೀವು 3 ಮಂತ್ಸು, 4 ಮಂತ್ಸು, 5 ಮಂತ್ಸು, 6 ಮಂತ್ಸು ಒಂದು ಪೇಷನ್ಸ್ನ ಇಟ್ಕೊಂಡು, ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ರೆ ಮಾತ್ರ ಈ ಸಿಸ್ಟಮ್ ಇಂದ ನಾವು ಒಂದು ಒಳ್ಳೆ ಬೆನಿಫಿಟ್ನ, ಒಳ್ಳೆ ಪೋರ್ಟ್ಫೋಲಿಯೋನ ನಾವು ಇದರಿಂದ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಕಂಪ್ಲೀಟ್ ಈ ಸಿಸ್ಟಮ್ ವರ್ಕ್ ಆಗ್ತಕ್ಕಂಥದ್ದು ಒಂದು ಮೆಕ್ಯಾನಿಸಮ್ ಬೇಸ್ಡ್. ಓಕೆ, ಸೊ ಕ್ರಿಪ್ಟೋದಲ್ಲಿ ಈ ಸಿಸ್ಟಮ್ ಒಂದು ಮೆಕ್ಯಾನಿಸಮ್ ಬೇಸ್ಡ್, ಒಂದು ಮೆಕ್ಯಾನಿಕಮ್, ಒಂದು ಪ್ರೋಟೋಕಾಲ್ ಅಲ್ಲಿ ವರ್ಕ್ ಆಗ್ತಾ ಇರ್ತಕ್ಕಂಥದ್ರಿಂದ ಸೊ ಅದು ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಸೊ ಇದು ಪ್ರೈಸ್ ಬಿಸ್ನೆಸ್ ಅಲ್ಲ. ಓಕೆ, ಸೊ ಇದು ಪ್ಯೂರ್ಲಿ ಅದು ಕಾಂಪೌಂಡಿಂಗ್ ಬೇಸ್ಡ್ ಬಿಸ್ನೆಸ್ ಆಗಿರೋದ್ರಿಂದ ಕಾಂಪೌಂಡಿಂಗ್ ಎಫೆಕ್ಟ್ ಯಾವ ತರ ನಮಗೆ ಕ್ಯಾಲ್ಕುಲೇಷನ್ ಕೊಡುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನೋಡಿ, ಎಷ್ಟೇ ಪ್ರೈಸ್ ಬೀಳ್ತಾ ಇದ್ರು ಕೂಡ ಲಾಸ್ಟ್ 17 ಮಂತ್ಸ್ ಇಂದ ಯಾಕೆ ಕಮ್ಯುನಿಟಿ ಬರ್ತಾ ಇದೆ, ಯಾಕೆ ಈ ಟೋಕನ್ ಖರೀದಿ ಮಾಡ್ತಾ ಇದ್ದಾರೆ, ಅದನ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓನ್ಲಿ ಬಿಕಾಸ್ ಕಾಂಪೌಂಡಿಂಗ್ ಅಂತಕ್ಕಂಥದ್ದು ಆ ಮೆಕ್ಯಾನಿಸಮ್ ಯಾರೆಲ್ಲ ಅರ್ಥ ಮಾಡ್ಕೊಳ್ತೀರಾ 100% ನಾವಿಲ್ಲಿ ನಮ್ಮ ಪೋರ್ಟ್ಫೋಲಿಯೋನ ಜಾಸ್ತಿ ಮಾಡ್ಕೋಬಹುದು. ಓಕೆ, ಸೊ ಸಿಸ್ಟಮ್ ಬಂದು 100% ಕಾಂಪೌಂಡಿಂಗ್ ಬಿಸ್ನೆಸ್ ಆಗಿರುತ್ತೆ. ಪ್ರೈಸ್ ಏನೇ ಆಗ್ತಾ ಇರಲಿ ಕಾಂಪೌಂಡಿಂಗ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಒಂದು $30 ಅಲ್ಲೇ ಒಂದು 4 ಮಂತ್ಸ್ ಬಿಫೋರ್, 5 ಮಂತ್ಸ್ ಬಿಫೋರ್ $30ಗೆ ಒಂದು 100 LGNS ಖರೀದಿ ಮಾಡಿರ್ತೀರಾ ಅನ್ಕೊಳ್ಳಿ. ಓಕೆ, $30 100 LGNS ಅಂತಂದ್ರೆ ನಿಮ್ದು ಎಷ್ಟಾಯ್ತು, ಟೋಟಲ್ ಇನ್ವೆಸ್ಟ್ಮೆಂಟ್ $3,000 ಆಗಿರುತ್ತೆ $30ಗೆ. ಸೊ ನೀವು ಏನೂ ವಿಡ್ರಾ ಮಾಡಿದೆ, ಫಾರ್ ಎಕ್ಸಾಂಪಲ್ ಏನೂ ವಿಡ್ರಾ ಮಾಡಿದೆ 4 ಮಂತ್ಸೇ ಇಟ್ಕೊಳ್ಳೋಣ, 4-5 ಮಂತ್ಸೇ ಇಟ್ಕೊಳ್ಳೋಣ, $100ನ ಏನೂ ವಿಡ್ರಾ ಮಾಡಿದೆ. ಫಾರ್ ಎಕ್ಸಾಂಪಲ್ 1 ಮಂತ್ ಬಿಡ್ತೀರಾ, 125 ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಗೇನ್ 125 ಎಷ್ಟಾಯಿತು, 150 ಆಯಿತು. ಸೆಕೆಂಡ್ ಮಂತಿಗೆ, ಥರ್ಡ್ ಮಂತ್ 156 ಎಷ್ಟಾಯಿತು, 195. ನೆಕ್ಸ್ಟ್ 195, 243. ಸೊ 243. ಓಕೆ, ಸೊ 4 to 5 ಮಂತ್ಸ್ ಅಲ್ಲಿ ನಿಮಗೆ ಟೋಕನ್ ಎಷ್ಟಾಗಿರುತ್ತೆ, 300 ಟೋಕನ್ಸ್ ಆಗಿರುತ್ತೆ. $30 ಬೈ ಮಾಡಿದ್ರೆ ಅನ್ಕೊಳ್ಳಿ, 100 LGNS ಖರೀದಿ ಮಾಡಿದ್ದೀರಾ. ಓಕೆ, ಸೊ 100 ಇದ್ದಿದ್ದು, ಸೊ ಎಕ್ಸಾಂಪಲ್ ನಿಮ್ದು 300 ಟೋಕನ್ ಆಗಿದೆ ಅಂತಂದ್ರೂ ಕೂಡ ಓಕೆ, ಮೋರ್ ದ್ಯಾನ್ 3 ಟೈಮ್ಸ್ ಏನಾಗಿದೆ ನಮಗೆ ಟೋಕನ್ಸ್ ಜನರೇಟ್ ಆಗಿರ್ತಕ್ಕಂಥದ್ದು. ಎಕ್ಸಾಂಪಲ್, ಸೊ ಅದೇ 100 ಟೋಕನ್ನೇ ಫಾರ್ ಎಕ್ಸಾಂಪಲ್ $30 ಖರೀದಿ ಮಾಡಿದಿರಾ, 1 ವರ್ಷ ಹಾಗೆ ಬಿಟ್ಟಿದ್ದೀರಾ ಅಂತ ಅನ್ಕೋಣ. ಓಕೆ, $30 ಖರೀದಿ ಮಾಡಿದ್ದೀರಾ. ಎಕ್ಸಾಂಪಲ್ ನಾನು $20ಗೂ ಹೇಳ್ತಾ ಇಲ್ಲ, 100 ಟೋಕನ್ನು ಇಂಟು $30 ಅಂದರೆ ನೀವು $3,000ನ ನೀವು ಸ್ಟೇಕ್ ಮಾಡಿದಿರಾ. ಓಕೆ, ಸೊ 1 ಇಯರ್ ಕಾಂಪೌಂಡಿಂಗ್ ಅಲ್ಲಿ ನಿಮ್ಗೆ ಎಷ್ಟು ಟೋಕನ್ ಸಿಗ್ತಾ ಇದೆ, 1552. ಅವಾಗೂ ಕೂಡ ಪ್ರೈಸು ನಾವು ಜಸ್ಟ್ ಇವತ್ತಿನ ಪ್ರೈಸೇ ಇಟ್ಕೊಳ್ಳೋಣ, $9.5. $9.5 ಅಂದ್ರೂ ಕೂಡ $14,000 ನಿಮ್ದು ಪೋರ್ಟ್ಫೋಲಿಯೋ ಆಗಿರುತ್ತೆ. 14,000 ಇಂಟು ನಾವು 90 ಮಾಡಿದ್ರೆ 13 ಲಕ್ಷ ನಮ್ದು ಪೋರ್ಟ್ಫೋಲಿಯೋ ಆಗಿರುತ್ತೆ. ಓಕೆ, ಸೊ ನಾವು ಕಾಂಪೌಂಡಿಂಗ್ ಎಫೆಕ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಅದರದ್ದು 50% ನಾವು ರೆಡ್ಯೂಸ್ ಮಾಡಿದ್ರು ಕೂಡ
3 times ನಮ್ದು ಪ್ರಾಫಿಟ್ ಆಗಿರುತ್ತೆ. ವರ್ಸ್ಟ್ ಕಂಡೀಷನ್ ಅದ್ರ 50% ಹಿಡಿದ್ರು ಕೂಡ 2x 3x ಆಗಿರುತ್ತೆ. ಈ ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್ ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಇವತ್ತು $9.5 ಇದೆ, ಇವತ್ತು ನೀವು 100 ಟೋಕನ್ ಖರೀದಿ ಮಾಡ್ತೀರಾ. ಸೊ 1 year ಆದ್ಮೇಲೆ ನಿಮ್ಮ ಟೋಕನ್ಸ್ ಎಷ್ಟಾಗಿರುತ್ತೆ? 1522 ಟೋಕನ್ಸ್ ಆಗಿರುತ್ತೆ. ಓಕೆ, 1522 ಟೋಕನ್ಸ್ ಅವತ್ತು ಪ್ರೈಸ್ $9.5 ಇದೆ ಅಂತಂದ್ರೂ ಕೂಡ $14,000 ಆಗಿರುತ್ತೆ. ಓಕೆ, ಅಂದ್ರೆ 100 ಟೋಕನ್ಸ್ ಇವತ್ತು 9.5 ಅಂತಂದ್ರೆ $950 ನಿಮ್ದು ಸ್ಟೇಕಿಂಗ್ ಟೋಟಲ್ ಅಮೌಂಟ್ ಆಯ್ತು. ಇಂಟು 90 ಅಂತಂದ್ರೆ ಒಂದು 85,000 ಆಯ್ತು ಅಂತ ಅನ್ಕೋಣ ನಿಮ್ಮ ಇನ್ವೆಸ್ಟ್ಮೆಂಟ್. ಓಕೆ, ಸೊ 1 year ಆದ್ಮೇಲೆ ನಿಮ್ಮ ಹತ್ರ ಎಷ್ಟು ಟೋಕನ್ ಸಿಗ್ತಾ ಇದೆ? ಕಾಂಪೌಂಡಿಂಗ್ ಅಲ್ಲಿ 1522 ಟೋಕನ್ ಸಿಗ್ತಾ ಇದೆ. ಅವತ್ತು ಕೂಡ $9.5 ಇತ್ತು ಅಂದ್ರೂ ಕೂಡ ಇಂಟು 90 ಮಾಡಿದ್ರೆ ಸೊ ನಮ್ದು ಪೋರ್ಟ್ಫೋಲಿಯೋ 13 ಲಕ್ಷ ಆಗಿರುತ್ತೆ. ಸೊ ಅದ್ರದ್ದು 50% ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 6 ಲಕ್ಷ ಆಗಿರುತ್ತೆ. ಅದ್ರದ್ದು 50% ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 3 ಲಕ್ಷ ಆಗಿರುತ್ತೆ. ಸೊ ಈ ಬೇಸ್ಡ್ ಅಲ್ಲಿ ನಾವು ಕಾಂಪೌಂಡಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡಿ ನಾವು ಪ್ರಾಫಿಟ್ ನ ತಗೊಳ್ತಕ್ಕಂಥದ್ನ ಇಲ್ಲಿ ವಿಚಾರ ಮಾಡಬೇಕಾಗುತ್ತೆ. ಸೊ ಅದ್ರ ಬೇಸ್ಡ್ ಮೇಲೆ ಸಿಸ್ಟಮ್ ಇಲ್ಲಿ ವರ್ಕ್ ಆಗ್ತಾ ಇರ್ತಕ್ಕಂಥದ್ದು. ಸಿಸ್ಟಮ್ ಅಲ್ಲಿ ಕಮ್ಯುನಿಟಿ ಅದ್ರ ಪ್ರಕಾರ ಎಲ್ಲರೂ ಕೂಡ ಇಲ್ಲಿ ಪ್ರಾಫಿಟ್ ನ ತಗೊಳ್ತಾ ಇದ್ದಾರೆ. ಓಕೆ, ಸೊ ಈ ಕ್ಯಾಲ್ಕುಲೇಷನ್ ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಪ್ಯಾನಿಕ್ ಆಗ್ತಾರೆ, ಸರ್ ಪ್ರೈಸ್ ಡೌನ್ ಆಗ್ತಿದೆ, ವೇರಿ ಆಗ್ತಾ ಇದೆ. ನೋಡಿ, ಕಾಂಪೌಂಡಿಂಗ್ ಎಫೆಕ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಂಡ್ರೆ 100% ನಾವ್ ಯಾರು ಕೂಡ ಈ ಸಿಸ್ಟಮ್ ಬಿಟ್ಟು ಯಾರು ಕೂಡ ಹೋಗೋದೇ ಇಲ್ಲ. ಆ ಕ್ಯಾಲ್ಕುಲೇಷನ್ ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ನಮ್ಮ ಅಮೌಂಟ್ ನಮ್ಮ ಕಂಟ್ರೋಲ್ ಇರುತ್ತೆ. ಈವನ್ ವಿತ್ ಪ್ರೈಸ್ ವೇರಿಯೇಷನ್ ಆಗಿದೆ ಅನ್ಕೊಳ್ಳಿ, ಪ್ರೈಸ್ ಡ್ರಾಪ್ ಆಗಿದೆ ಅನ್ಕೊಳ್ಳಿ, ನಿಮ್ಮ ಫಂಡ್ ಅನ್ನ ನೀವು ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು. ಒಂದು 10% 20% ಡಿಪ್ರಿಶಿಯೇಟ್ ಆಗಿದೆ ಅಂದ್ರೂ ಕೂಡ ನಿಮಗೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನೀವು ಯಾವಾಗ ಬೇಕಾದ್ರೂ ಕೂಡ ವಿಡ್ರಾ ಮಾಡ್ಕೋಬಹುದು. ಬಟ್ ಬೇರೆ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಅದು ಅರ್ಥ ಆಗ್ತಿಲ್ಲ ಸಾಕಷ್ಟು ಜನಕ್ಕೆ. ನಾವು ಯಾರಿಗೋ ಒಂದು $100 ಕೊಡ್ತಾ ಇದೀವಿ ಅಂದ್ರೆ ತಿಂಗಳ 10-20% ಕೊಡ್ತಾರೆ ಅಂದ್ರೆ ನಮ್ಮ ದುಡ್ಡು ನಮಗೆ ಸೇರೋಕೆ 6-7 ತಿಂಗಳು ಬೇಕು. ಬಟ್ ಆ ದುಡ್ಡು ನಿಜವಾಗ್ಲೂ ಏನಾಗ್ತಾ ಇದೆ, ನಿಜವಾಗ್ಲೂ ಅದು ವರ್ಕ್ ಆಗ್ತಾ ಇದೆನಾ, ವರ್ಕ್ ನಡೀತಾ ಇದೆನಾ ಅಂತ ಏನೂ ಗೊತ್ತಾಗಲ್ಲ. ಬಟ್ ಇಲ್ಲಿ ನಿಮ್ಮ ಫಂಡು ನಿಮ್ಮ ಕಂಟ್ರೋಲ್ ಇರುತ್ತೆ. ಈವನ್ ವಿತ್ ಡೆಪ್ರಿಷಿಯೇಟ್ ಏನೇ ಇದ್ರೂ ಕೂಡ ನಿಮ್ಮ ಕಂಟ್ರೋಲ್ ಇರುತ್ತೆ. ಆ ಕಂಪ್ಯಾರಿಸನ್ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅದ್ರ ಬೇಸ್ಡ್ ಮೇಲೆ ನಾವು ನೋಡಬೇಕು. ಅದನ್ನ ಅರ್ಥ ಮಾಡಿಕೊಂಡು ಸಿಸ್ಟಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಬೇಕು. ಓಕೆ, ಸೊ LGNS ಅಂತಕ್ಕಂಥದ್ದು ಒಂದು ಟೆಕ್ನಿಕಲಿ ರೆವಲ್ಯೂಷನ್ ಬೇಸ್ಡ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂದ್ರೆ ಓವರ್ ಆಲ್ ಕ್ರಿಪ್ಟೋ ಮಾಡೆಲ್ ಯಾವ ತರ ವರ್ಕ್ ಆಗುತ್ತೆ ಅದ್ರ ಬೇಸ್ಡ್ ಮೇಲೆ ಈ ಸಿಸ್ಟಮ್ ವರ್ಕ್ ಆಗ್ತಕ್ಕಂಥದ್ದು. ಟೆಕ್ನಿಕಲಿ ಕಾನ್ಸೆಪ್ಟ್ ಇದು ಯಾವುದೇ ರೀತಿಯ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ID ಪಾಸ್ವರ್ಡ್ ಸಿಗುತ್ತೆ, ಡೈಲಿ $1 ಸಿಗುತ್ತೆ, ವಿಡ್ರಾಲ್ ಮಾಡಿ 10% ಅಡ್ಮಿನ್ ಚಾರ್ಜ್, ಇದು ಅಲ್ಲ. ಓಕೆ, ಒಂದು ಕ್ರಿಪ್ಟೋ ಮಾಡೆಲ್ ಯಾವ ತರ ವರ್ಕ್ ಆಗುತ್ತೆ ಅದ್ರ ಬೇಸ್ಡ್ ಮೇಲೆ ವರ್ಕ್ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಆದಂತ ಒಂದು ಪ್ರೋಟೋಕಾಲ್ ಇದೆ. ಓಕೆ, ಸೊ ಅಂಡ್ ದೆನ್ ಸಾಕಷ್ಟು ಜನಕ್ಕೆ ಡೌಟ್ ಇದೆ, ಸರ್ ಡೈಲಿ ಸ್ಟೇಕಿಂಗ್ ರಿವಾರ್ಡು, ಸ್ಟೇಕಿಂಗ್ ಟೋಕನ್ ಬರ್ತಾ ಇದೆ ಅನ್ಕೊಳ್ಳಿ, ಇದೇ ತರ ಟೋಕನ್ಗಳು ಮಾರ್ಕೆಟ್ ಅಲ್ಲಿ ಸಪ್ಲೈ ಜಾಸ್ತಿ ಆಗ್ತಾ ಹೋದ್ರೆ ಅದಕ್ಕೆ ಯಾವ ತರ ಡಿಮ್ಯಾಂಡ್ ಬರುತ್ತೆ ಸರ್? ಡಿಮ್ಯಾಂಡ್ ಯಾವ ತರ ಕ್ರಿಯೇಟ್ ಆಗುತ್ತೆ ನೋಡಿ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟೋಕನ್ ಒಂದೇ ದಿನಕ್ಕೂ ಲಿಕ್ವಿಡಿಟಿ ಅಂತಕ್ಕಂಥದ್ದು ಅಂದ್ರೆ ಫಂಡ್ ಅಂತಕ್ಕಂಥದ್ದು ಒಂದೇ ದಿನದಲ್ಲಿ ಅಥವಾ 5 ದಿನದಲ್ಲಿ ಕ್ರ್ಯಾಶ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇಲ್ಲ. ಸಾಕಷ್ಟು ಲಾಜಿಕ್ ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡ್ತಾ ಇದ್ದೀರಾ, ಟ್ರೆಜರಿ ಬ್ಯಾಲೆನ್ಸ್ ಅಂತ ಒಂದು ಎಮರ್ಜೆನ್ಸಿ ಫಂಡ್ ಇದೆ. ಇನ್ ಕೇಸ್ ಆಫ್ ಅ ಪ್ರೈಸ್ 50% ಗಿನ ಒಂದೇ ದಿನದಲ್ಲಿ 24 ಗಂಟೆಯಲ್ಲಿ ಒಂದೇ ದಿನದಲ್ಲಿ ಪ್ರೈಸ್ ಏನಾದ್ರೂ 50% ಗಿನ ಇಳಿತು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಫಂಡ್ ಇಂದ, ಟ್ರೆಜರಿ ಫಂಡ್ ಇಂದ ಆಟೋಮೆಟಿಕ್ಲಿ ಟೋಕನ್ ಸಿಸ್ಟಮ್ ಬೈ ಮಾಡ್ತಾ ಹೋಗುತ್ತೆ. ಅಂದ್ರೆ 32,44,00,000 ಏನ್ ಡಾಲರ್ ಇದೆ ಹತ್ತತ್ರ, ಇದು ಕೂಡ ಮೋರ್ ದನ್ 3,000 crore ಏನ್ ಫಂಡ್ ಇದೆ, ಇದು ಆಟೋಮೆಟಿಕ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಈ ಟೋಕನ್ ಸಿಸ್ಟಮ್ ಬೈ ಮಾಡ್ತಾ ಹೋಗುತ್ತೆ. ಇದನ್ನು ಕೂಡ ನೀವು ಡೈಲಿ ವಾಚ್ ಮಾಡ್ತಾ ಇರಬೇಕು. ಓಕೆ, ಅಂಡ್ ದೆನ್ ಮತ್ತೆ ಫಾರ್ ಎಕ್ಸಾಂಪಲ್ ನಾವಿವಾಗ ಸ್ಟೇಕ್ ಮಾಡ್ತೀವಿ ಅಂತಂದ್ರೆ 16 ಗಂಟೆ ಸ್ಟೇಕಿಂಗು ಅನ್ಸ್ಟೇಕ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅದನ್ನ ಲಾಜಿಕ್ ನ ನೀವು ತಿಳ್ಕೊಬೇಕಾಗುತ್ತೆ. ಓಕೆ, ಯಾರು ಕೂಡ ಇಮಿಡಿಯೇಟ್ಲಿ ಓವರ್ ಆಲ್ ಇಡೀ ವರ್ಲ್ಡ್ ವೈಡ್ ಅಲ್ಲೇ ಇಮಿಡಿಯೇಟ್ಲಿ ಯಾರು ಕೂಡ ಸಿಸ್ಟಮ್ ಇಂದ LGNS ನ ಅನ್ಸ್ಟೇಕ್ ಮಾಡಿ ಸೆಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕಂಡೀಷನ್ಸ್ ಇದೆ. ಅಂದ್ರೆ ಈ ಲಾಜಿಕ್ ಯಾವ ತರ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. 16 ತಾಸು ನಾವು ಸ್ಟೇಕ್ ಮಾಡಿರ್ತಕ್ಕಂಥ ಟೋಕನ್ ಅನ್ಸ್ಟೇಕ್ ಮಾಡ್ಲಿಕ್ಕೆ ಆಗಲ್ಲ. ಅಂಡ್ ದೆನ್ ಏನು ಸಿಸ್ಟಮ್ ಅಲ್ಲಿ ಲೆವೆಲ್ ಇನ್ಕಮು, ಟರ್ಬೈನು ಅಂತ ಏನೆಲ್ಲ ಬರುತ್ತೆ, ಸೊ ಅದನ್ನ ನಾವೇನಾದ್ರೂ ವಿಡ್ರಾ ಮಾಡಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ 0.36 LGNS ಈಗ ಲೆವೆಲ್ ಇನ್ಕಮ್ ಬಂದಿದೆ ಅನ್ಕೊಳ್ಳಿ. ಸೊ ಇದನ್ನ ನಾನು ವಿಡ್ರಾ ಮಾಡಬೇಕು ಅಂತಂದ್ರೆ ಎಗೇನ್ ನಾನು ಸೇಮ್ ಅಮೌಂಟ್ ಆಫ್ LGNS ನ ಖರೀದಿ ಮಾಡಬೇಕಾಗುತ್ತೆ.
ಖರೀದಿ ಮಾಡಿ ಒನ್ ಡೇ ಅಡ್ವಾನ್ಸ್ ಸಿಸ್ಟಮ್ಗೆ ಕೊಡಬೇಕಾಗುತ್ತೆ. ಅಂದ್ರೆ ಒಂದು ದಿನದ ಪೇಮೆಂಟ್ ಇಡೀ ಜಗತ್ತಿನಾದ್ಯಂತ ಏನೆಲ್ಲ ಸಿಸ್ಟಮ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ, ಅವರು ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿನ ಹೊರ ತೆಗಿಬೇಕು, ಅವ್ರಿಗೆ ಬಂದಿರತಕ್ಕಂಥ ಇನ್ಕಮ್ನ 100 ರೂಪಾಯಿ ಹೊರ ತೆಗಿಬೇಕು ಅಂದ್ರೆ 100 ರೂಪಾಯಿ ಅಡ್ವಾನ್ಸ್ ಆಗಿ ಒನ್ ಡೇದು ಅಡ್ವಾನ್ಸ್ ಆಗಿ 100 ರೂಪಾಯಿ ಸಿಸ್ಟಮ್ಗೆ ಕೊಡಬೇಕಾಗುತ್ತೆ. ಅಂದ್ರೆ ಪ್ರತಿ ದಿನದ ಟ್ರಾನ್ಸಾಕ್ಷನ್ ಕೂಡ ಒನ್ ಡೇದು ಸಿಸ್ಟಮ್ ಹತ್ರ ಲಾಕ್, ಅಂದ್ರೆ ಸಿಸ್ಟಮ್ ಇನ್ಪುಟ್ ತಗೊಳ್ತಾ ಹೋಗುತ್ತೆ. ಅಂಡ್ ದೆನ್ ಸಿಸ್ಟಮು ನೀವೇನಾದ್ರೂ ಇಲ್ಲಿ ಎನರ್ಜಿ ಅಂತ ಇದೆ, ನಮಗೆ ಬಂದಿರತಕ್ಕಂಥ ಲೆವೆಲ್ ಇನ್ಕಮ್ನ ಈ ವಿಡ್ರಾ ಮಾಡಬೇಕು ಅಂದ್ರೆ ನಾವು ಎನರ್ಜಿ ಬೈ ಮಾಡಬೇಕು. ಅಂದ್ರೆ ಎನರ್ಜಿ ಅಂತಂದ್ರೆ ಏನು ಅಂದ್ರೆ, ಸೊ ಟೋಕನ್ ಕಮ್ಮಿ ಆಗ್ಲಿ, ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಟೋಕನ್ ನ ಸಂಖ್ಯೆ ಕಮ್ಮಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸೊ ಇದನ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು. ಸೊ ನಾವಿಲ್ಲಿ ಎನರ್ಜಿ ಬೈ ಮಾಡಿ, ಎನರ್ಜಿ ಟೋಕನ್ ನ ಬರ್ನ್ ಮಾಡಿದಾಗ ನಮಗೆ ಎನರ್ಜಿ ಸಿಗುತ್ತೆ. ಆ ಎನರ್ಜಿಯಿಂದ ನಾವೇನ್ ಮಾಡ್ಬೋದು, LGNS ಟೋಕನ್ ನ ನಮಗೆ ಬಂದಿರತಕ್ಕಂಥ ಲೆವೆಲ್ ಇನ್ಕಮ್ ನ ವಿಡ್ರಾ ಮಾಡ್ಕೋಬಹುದು. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಒಂದೇ ಸಲ ಯಾರು ಕೂಡ ಸಿಸ್ಟಮ್ ಇಂದ ಆಲ್ ದ ವರ್ಲ್ಡ್ ಅಲ್ಲಿ ಇಲ್ಲಿ ಎಕ್ಸಿಟ್ ಆಗ್ಲಿಕ್ಕೆ ಆಗಲ್ಲ. ದೇರ್ ಆರ್ ಅ ಫ್ಯೂ ಕಂಡೀಷನ್ಸ್ ವಿತ್ ಟೆಕ್ನಿಕಲಿ ಪ್ರೂವನ್ ಅಂತಾನೆ ಹೇಳ್ಬೋದು. ಓಕೆ, ಅಂಡ್ ದೆನ್ ಸಿಸ್ಟಮ್ ಅಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಬದಲಾವಣೆ ಆಗೋದಿದೆ. ಅಂದ್ರೆ ಬದಲಾವಣೆ ಇನ್ ದ ಸೆನ್ಸ್ ಅಪ್ಗ್ರೇಡ್, ಸಿಸ್ಟಮ್ ಅಲ್ಲಿ ಹೊಸ ಹೊಸ ಸಿಸ್ಟಮ್ ಕನೆಕ್ಟಿವಿಟಿ ಆಗೋದಿದೆ. ಸಿಸ್ಟಮ್ದು ಓನ್ ಸ್ಟೇಬಲ್ ಕಾಯಿನ್ ಬರ್ತಾ ಇದೆ, ಅದಕ್ಕೆ ಆದಂತ ಮಿಂಟಿಂಗ್. ನೀವೇನಾದ್ರೂ ಆ ಟೋಕನ್ ಖರೀದಿ ಮಾಡ್ತೀರಾ ಅಂದ್ರೆ LGNS ನ ಬರ್ನ್ ಮಾಡಿದಾಗ ಮಾತ್ರ, LGNS ಕಮ್ಮಿ, LGNS ನ ಸಪ್ಲೈ ಕಮ್ಮಿ ಆದಷ್ಟು ಅದರದ್ದು ಡಿಮ್ಯಾಂಡ್ ಜಾಸ್ತಿ ಆಗಲಿ ಅನ್ನೋ ಉದ್ದೇಶಕ್ಕೆ LGNS ನೀವು ಅಂದ್ರೆ ಸ್ಟೇಬಲ್ ಕಾಯಿನ್ ಅಂತ ಏನು ಬರ್ತಾ ಇದೆ ಅದನ್ನ ಏನಾದ್ರೂ ನೀವು ಖರೀದಿ ಮಾಡ್ತೀರಾ ಅಂದ್ರೆ LGNS ಇರ್ತಕ್ಕಂಥದ್ದನ್ನ ನೀವು ಬರ್ನ್ ಮಾಡಿದಾಗ ಮಾತ್ರ ನಿಮಗೆ ಸ್ಟೇಬಲ್ ಕಾಯಿನ್ ಸಿಗ್ತಕ್ಕಂಥದ್ದು. ಬೈ ಡಿಸೆಂಬರ್ ಅಲ್ಲಿ ಅನುಬಿಸ್ ಬ್ಲಾಕ್ ಚೈನ್ ಅಂತ ಸಿಸ್ಟಮ್ ಇಂದ ಲಾಂಚ್ ಆಗೋದಿದೆ. ಸೊ ಆ ಅನುಬಿಸ್ ಕಾಯಿನ್ ನ ನೀವು ಖರೀದಿ ಮಾಡಬೇಕು ಅಂದ್ರೆ ಫಸ್ಟ್ ನಾವೆಲ್ಲರೂ ಕೂಡ LGNS ಇರ್ತಕ್ಕಂಥ LGNS ನ ಬರ್ನ್ ಮಾಡಿ ಆಮೇಲೆ ಸ್ಟೇಬಲ್ ಕಾಯಿನ್ ನ ಪರ್ಚೇಸ್ ಮಾಡಿ ಅದ್ರ ಮುಖಾಂತರ ಅನುಬಿಸ್ಗೆ ಎಂಟ್ರಿ ಆಗ್ತಕ್ಕಂಥದ್ದು. ಅಂದ್ರೆ ಇದ್ರ ಉದ್ದೇಶ ಏನು ಅಂದ್ರೆ, ಇಷ್ಟು ದಿನ ಇವೇನೂ ಇರಲಿಲ್ಲ, ಏನು ಸಿಸ್ಟಮ್ 13 ತಿಂಗಳಿಂದ ಏನೆಲ್ಲ ರನ್ ಆಗ್ತಾ ಇತ್ತು, ಇಲ್ಲಿ ಯಾವುದೇ ತರದ ಕಂಡೀಷನ್ಸ್ ಇರಲಿಲ್ಲ. ಈಗ ಇದು ಇವೆಲ್ಲ ಆಡ್ ಆನ್ ಆಗ್ತಾ ಇರೋದ್ರಿಂದ ಏನಾಗ್ತಿದೆ, ಒಂದು LGNS ಗೆ ವಾಸ್ ಸಪೋರ್ಟಿವ್ ಡಿಮ್ಯಾಂಡಿಂಗ್ ಬರ್ತಕ್ಕಂಥ ಚಾನ್ಸಸ್ ನ ನಾವು ಅಬ್ಸರ್ವ್ ಮಾಡ್ಬೋದು, ನೋಡ್ಬೋದು. ಓಕೆ, ಸೊ ಸಿಸ್ಟಮ್ ಅಲ್ಲೂ ಅಬ್ಸರ್ವ್ ಮಾಡ್ಬೋದು. ಡೈಲಿ ಹತ್ತತ್ರ 1 ಲಕ್ಷ LGNS, 50,000ದಿಂದ 1 ಲಕ್ಷ LGNS ಬರ್ನ್ ಆಗ್ತಾ ಇದೆ. ಸಿಸ್ಟಮ್ ಆಟೋಮೆಟಿಕ್ಲಿ ಖರೀದಿ ಮಾಡ್ತಾ ಇದೆ, ಖರೀದಿ ಮಾಡಿ ಬರ್ನ್ ಮಾಡ್ತಾ ಇದೆ. ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ಲಿ, ಸಪ್ಲೈ ಕಮ್ಮಿ ಆಗ್ಲಿ ಅಂತ ಉದ್ದೇಶದಿಂದ ನೀವು ನೋಡ್ತಾ ಇದ್ದೀರಾ ಪ್ರತಿ 8 ಗಂಟೆಗೆ ಸಿಸ್ಟಮ್ ಆಟೋಮೆಟಿಕ್ಲಿ ಟೋಕನ್ ನ ಖರೀದಿ ಮಾಡ್ತಾ ಇದೆ, ಅದನ್ನ ಬರ್ನ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ 4,69,000 ಸಿಸ್ಟಮ್ ಖರೀದಿ ಮಾಡಿದೆ. ಅಂದ್ರೆ ಎಷ್ಟು ಟೋಕನ್ ಖರೀದಿ ಮಾಡಿದೆ, 49,000 LGNS ನ ಸಿಸ್ಟಮ್ ಖರೀದಿ ಮಾಡಿ ಅದನ್ನ ಏನ್ ಮಾಡ್ತಿದೆ, ಸಿಸ್ಟಮ್ ಇಂದ 0 ಅಡ್ರೆಸ್ಗೆ ಬರ್ನ್ ಮಾಡ್ತಾ ಇದೆ. ಇದು ಮಾಡೋದ್ರಿಂದ ಉದ್ದೇಶ ಏನಾಗುತ್ತೆ, ಟೋಕನ್ ನ ಸಪ್ಲೈ ಕಮ್ಮಿ ಆಗುತ್ತೆ. ಕಮ್ಮಿ ಆಗೋದ್ರಿಂದ ಡಿಮ್ಯಾಂಡ್ ಕಮ್ಮಿಂಗ್ ಡೇಸ್ ಅಲ್ಲಿ ಜಾಸ್ತಿ ಆಗೋದನ್ನು ಕೂಡ ನಾವು ಚೆಕ್ ಮಾಡ್ಬೋದು. ಸೊ ಅದನ್ನು ಕೂಡ ಬ್ಲಾಕ್ ಚೈನ್ ಅಲ್ಲಿ ನಾವು ಚೆಕ್ ಮಾಡ್ಬೋದು. ಈ ಬರ್ನ್ ಆಗ್ತಾ ಅಂದ್ರೆ ಏನ್ LGNS ಸಿಸ್ಟಮ್ ಬರ್ನ್ ಮಾಡ್ತಾ ಇದೆ, ನಲ್ ಅಡ್ರೆಸ್ ಕಳಿಸ್ತಾ ಇದೆ, ಅಂದ್ರೆ 0 ಆಗ್ತಾ ಇದೆ ಆ LGNS, ಅದರಿಂದ ಕಾಯಿನ್ ಉತ್ಪತ್ತಿ ಆಗ್ತಾ ಇದೆ. 1 to 1 ಟೆಕ್ನಿಕಲಿ ಹೊಂದಿರತಕ್ಕಂಥದ್ದು. ಅದ್ರ ಬಗ್ಗೆ ಟೆಕ್ನಿಕಲಿ ನಾವೆಷ್ಟು ತಿಳ್ಕೊಳ್ತಾ ಹೋಗ್ತೀವಿ ಅಷ್ಟು ಕಾನ್ಫಿಡೆನ್ಸ್ ನಮಗೆ LGNS ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಾನು ಇವತ್ತು ನಿಮಗೆ ಸಬ್ಜೆಕ್ಟ್ ಯಾಕೆ ಇಷ್ಟು ಡೆಪ್ತ್ ಆಗಿ ಹೇಳಿದೆ ಅಂದ್ರೆ, ಇದು ಯಾವುದೇ ರೀತಿಯ ಕ್ರಾಶಿಂಗ್ ಕಾನ್ಸೆಪ್ಟ್ ಅಲ್ಲ, ಒಂದು ಮೆಕ್ಯಾನಿಸಮ್, ಒಂದು ಟೆಕ್ನಿಕಲಿ ಒಂದು ಮೆಕ್ಯಾನಿಸಮ್ ಹೊಂದಿರತಕ್ಕಂಥ ಸಿಸ್ಟಮ್. ಡೇ ಬೈ ಡೇ ಒಂದೊಂದೇ ವಿಚಾರನ ಕೂಡ ನಾವೆಲ್ಲರೂ ಕೂಡ ಎಷ್ಟು ತಿಳ್ಕೊಳ್ತಾ ಹೋಗ್ತೀವಿ ಸಿಸ್ಟಮ್, ಅದ್ರ ಬಗ್ಗೆ ನಮಗೆ ಅಷ್ಟು ನಮಗೆ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಓಕೆ, ನಾವು ಯಾವ್ದೋ ಸುಮ್ಮನೆ ಯಾರೋ ಹೇಳಿದ್ರು ಸ್ಟೇಕ್ ಮಾಡ್ತೀವಿ ಅಂತಕ್ಕಂಥದ್ದು ಈ ಸಿಸ್ಟಮ್ ಅಲ್ಲಿ ಯಾರು ಕೂಡ ಇನ್ವಾಲ್ವ್ ಆಗಬೇಡಿ. ಅಟ್ಲೀಸ್ಟ್ ನಾವು ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ತಾ ಹೋಗೋಣ. ಈ ಮೆಕ್ಯಾನಿಸಮ್ ಅಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಮೆಕ್ಯಾನಿಸಮ್ ನ ಹೊಂದಿರತಕ್ಕಂಥದ್ದು ಈ LGNS ಟೋಕನ್. ಡೇ ಬೈ ಡೇ ಕಮ್ಯುನಿಟಿ ಬಿಲ್ಡ್ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ. ಓಕೆ, ಸೊ ಸಿಸ್ಟಮ್ನ ಸಿಸ್ಟಮ್ಯಾಟಿಕ್ಲಿ ಬಿಲ್ಡ್ ಮಾಡೋಣ. ಪ್ರೈಸ್ ವೇರಿಯೇಷನ್ ಅಂತಕ್ಕಂಥದ್ದು ಅದು ನಾರ್ಮಲ್. ಓಕೆ, ಪಬ್ಲಿಕ್ ಕಮ್ಯುನಿಟಿ ಬೇಸ್ಡ್ ಪ್ಲಾಟ್ಫಾರ್ಮ್ ಇರೋದ್ರಿಂದ ಯಾವ ಪ್ರೆಷರ್ ಇರುತ್ತೆ, ಯಾವ ಕಡೆ ಬೈಯರ್ಸ್ ಇರ್ತಾರೆ, ಸೆಲ್ಲರ್ಸ್ ಇರ್ತಾರೆ ಅಂತದನ್ನ ನಾವು ಅಂದಾಜು ಮಾಡ್ಲಿಕ್ಕಾಗಲ್ಲ. ಬಟ್ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ, ಯಾವ ಪ್ರೋಟೋಕಾಲ್ ಅಲ್ಲಿ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನಮಗೆ ಏನು ಗೊತ್ತಿಲ್ಲದೆ ಸರ್ ಪ್ರೈಸ್ ಡೌನ್ ಆಗ್ತಿರುತ್ತೆ ಅಥವಾ ಏನೋ ಆಗ್ತಿರುತ್ತೆ ಅಂತಕ್ಕಂಥದ್ದು ಅಲ್ಲ. ಓಕೆ, ಬಟ್ ಅದು ಯಾವ ಬೇಸ್ಡ್ ಮಾಡೆಲ್ ಅಲ್ಲಿ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾಲೆಡ್ಜ್ ನ ಡೇ ಬೈ ಡೇ ಪಾಯಿಂಟ್ ವೈಸ್ ನಾವು ಕೂಡ
ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ, ಸೊ ಕಾಂಪೌಂಡಿಂಗ್ ಎಫೆಕ್ಟಿವ್ ಬಿಸ್ನೆಸ್ ಇರೋದ್ರಿಂದ ಸೊ ಅದ್ರ ಬೇಸ್ಡ್ ಮೇಲೆ ನಾವು ಪೇಷನ್ಸ್ನ ಇಟ್ಕೊಂಡು ಸಿಸ್ಟಮಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಸೊ ಅದ್ರ ಬೇಸ್ಡ್ ಮೇಲೆ ನಾವು ಸಿಸ್ಟಮಲ್ಲಿ ಇನ್ವಾಲ್ವ್ ಆಗ್ತಾ ಹೋಗೋಣ. ಸೊ ಅದೇ ಥರ ನಾವು ಸಿಸ್ಟಮ್ನ ಡುಪ್ಲಿಕೇಟ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಸೆಷನ್ಸ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಏನೆಲ್ಲ ನಾನು ಅನಾಲಿಸಿಸ್ ಮಾಡಿ ಇದು ನನ್ನ ವೇ ಆಫ್ ನಾಲೆಡ್ಜ್ನ ಕನ್ವೆ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಡಿಸಿಷನ್ ನಿಮ್ಮ ಕೈಲಿರುತ್ತೆ. ಓಕೆ, ಸೊ ಇಲ್ಲಿ ಯಾರ್ದೇ ಮೇಲೆ ಡಿಪೆಂಡ್ ಆಗಿ ಅಥವಾ ನಿಮ್ಮ ಫಿನಾನ್ಷಿಯಲ್ ರಿಸ್ಕ್ನ ಸೊ ಯಾರ್ದೋ ಮೇಲೆ ಡಿಪೆಂಡ್ ಆಗಿ ಯಾರೋ ಹೇಳಿದ್ದಾರೆ ಅಥವಾ ನನಗೆ ಗೊತ್ತಿಲ್ಲದೆ ಮಾಡಿದೆ ಆ ಥರ ಯಾರೂ ಕೂಡ ಇನ್ವಾಲ್ವ್ ಆಗಲಿಕ್ಕೆ ಹೋಗಬೇಡಿ. ನಿಮ್ಮ ರಿಸ್ಕು, ನಿಮ್ಮ ಅನಾಲಿಸಿಸು ನೀವಾಗಿರ್ತೀರ. ಸೊ ನಿಮಗೆ ಎಷ್ಟು ಸಾಧ್ಯ ಅದ್ರ ಬೇಸ್ಡ್ ಮೇಲೆ ಸಿಸ್ಟಮಲ್ಲಿ ಇನ್ವಾಲ್ವ್ ಆಗಿ, ಸೊ ಆನ್ಲೈನ್ ಮಾರ್ಕೆಟಿಂಗ್ ಕ್ರಿಪ್ಟೋ ಅಂತಕ್ಕಂಥದ್ದು ಓಕೆ ಎಷ್ಟೇ ಜೆನ್ಯೂನ್ ಇದ್ರೂ ಕೂಡ ರಿಸ್ಕ್ ಫ್ಯಾಕ್ಟರ್ 100% ರಿಸ್ಕ್ ಫ್ಯಾಕ್ಟರ್ ಇದ್ದಿದ್ದೆ. ಓಕೆ, ಸೊ ಮಾರ್ಕೆಟ್ ಅನಾಲಿಸಿಸ್ನ ಯಾರೂ ಕೂಡ 100% ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ಮ ನಾಲೆಡ್ಜು, ನಮ್ಮ ಕಾನ್ಫಿಡೆನ್ಸು, ಆ ನಾಲೆಡ್ಜ್ನ ಪಡ್ಕೊಂಡು ಸೊ ನಾವು ಸಿಸ್ಟಮ್ನ ಇನ್ವಾಲ್ವ್ ಆಗ್ತಾ ಹೋಗೋಣ. ಸೊ ಅಷ್ಟು ಹೇಳ್ತಾ ಇವತ್ತಿನ ನಾನು ಸೆಷನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರಿಗಾದರೂ ಟೆಕ್ನಿಕಲಿ ಡೌಟ್ಸ್ ಇದೆ, ಸೊ ಯಾರಿಗಾದರೂ ಕ್ಲಾರಿಟಿ ಬೇಕು ಅಂದರೆ ಡೈರೆಕ್ಟ್ಲಿ ನೀವು ನನಗೆ ಕನೆಕ್ಟ್ ಆಗ್ಬೋದು. ಸೊ ಆರ್ ದ ಕಾಲ್ ನಿಮ್ಮದು ಡೌಟ್ಸ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಸೊ ಇವತ್ತಿನ ಸೆಷನ್ಸ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್ ಟು ಆಲ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್.